ಪೆನ್ ಬರಿತಿರ್ಲಿಲ್ಲ ಅಂತಲ್ಲ? ಹ್ಞೂ ರೀ, ಪೆನ್ ಬೀದ್ ಬರಿತಿದ್ದಿಲ್ರಿ. ಅಲ್ಲ ಯಾರು ನಿಂಬೆಹಣ್ಣು ಮಂತ್ರಿಸಿ ಕೊಟ್ಬಿಟ್ಟಿದ್ರ ಅಂತ? ಇಲ್ಲ ರೀ, ನನ್ ಬಾಜು ಹುಡುಗಿ ಪೆನ್ ಕೊಡು ಅಂದ್ರೆ ನಾ ಕೊಟ್ಟಿಲ್ಲ ರೀ. ಮತ್ ಬೇರೊಬ್ಬರು ಅಲ್ಲಿ ಹಿಂದಿದ್ರು ಹುಡುಗ್ ಬೀಟೇನ್ರಿ ಪೆನ್ ರೀ. ಮತ್ ನೀವ್ ತಗೊಂಡು ಇಲ್ವ ಪೆನ್ನ? ಒಂದೇ ಪೆನ್ ತಂದಿದ್ರೆ ಶಾವಿ, ಆದ್ರೆ ನಾನ್ ನೋಡ್ಕೊಂಡಿಲ್ಲ, ನಾ ಪೆನ್ ಬಿ ನೋಡ್ಕೊಂಡಿದ್ದಿಲ್ರಿ. ಮತ್ತೊಮ್ಮೆ ಚಪ್ಪಾಳೆ. ರಾತ್ರಿ ಎಲ್ಲ ಓದಿ ಅಲ್ಲಿ ತನಕ ಹೋಗಿ. ಇಲ್ಲ ರೀ ಸರ್, 1 ವರ್ಷ ಓದಿನ್ರಿ, ಬಿದ್ದಿ ಎತ್ತಿ 1 ವರ್ಷ ಓದಿ 3 ಗಂಟೆ ತನಕ ವೇಸ್ಟ್ ಮಾಡ್ಕೊಂಡಿನ್ರಿ. ಅಯ್ಯೋ ದುರ್ವಿಧಿಯೇ, ಒಂದು ಪೆನ್ನಿಂದ. ಅಯ್ಯೋ ಅಯ್ಯೋ ಇದ ವಿಷಯ ಯಾರಿಗೆ ಹೇಳಿಲ್ಲ ರೀ ಸರ್, ನಿಮ್ಗೆ ರೀ ಫಸ್ಟ್ ಟೈಮ್ ರೀ. ಯಪ್ಪ ದೇವ. ಅಲ್ಲ ನೀವು ಮನೆಯಿಂದ ಪೆನ್ ತಗೊಂಡು ಇರ್ಲಿಲ್ವಾ? ತಂದಿನಿ ರೀ ಸರ್, ನಾ ಬೀಳುತ್ತದೇನೋ ಅನ್ಕೊಂಡ್ ಬಿದ್ದಿದಿ ಎಲ್ಲ ಪೇಪರ್ ಮೇಲೆ ಎಲ್ಲ ನೋಡಿನ್ರಿ. ಶಾವಿ ಅಲ್ಲಿ ಹೋಗಿ ಏನಾಗ್ಯದೇನೋ ಅದು ಮೂಡ್ಲತ್ತಿಲ್ರಿ. ನಾ ಏನ್ ಮಾಡಿರಿ ಸರ್, ಮತ್ರಿ ಅವ್ರೇ ರೂಮ್ ಸೂಪರ್ವೈಸರ್ ಅವ್ರು ಇರ್ತಾರಲ್ಲ ರೀ, ನಮ್ದು ರೂಮಿನಾಗೆ ಒಬ್ಬರು ಮೇಡಮ್ ಅಂತ ಇರ್ತಾರಲ್ಲ, ಮೇಲ್ವಿಚಾರಕರು. ಆಯ್ತು, ಅವ್ರೇ ಮತ್ ನೀರ್ ಕೊಟ್ಟರಿ ಕುಡಿಲಾಕ. ಶಬ್ಬಾಷ್. ಅಂದ್ರೆ ನೀವು ಸುಮ್ ಕೂತಿದ್ದಾಗ ನೀರ್ ತಂದು ಕೊಟ್ರ? ಹ್ಞೂ ರೀ. ದುರ್ವಿಧಿಯೇ. ಸುಮ್ನೆ ಸರ್ ಇಲ್ಲಿ ಸುಮ್ನೆ ಹಂಗಲ್ಲ. ಹೇಳ್ತೀಯ ನೀರಾರ ಕುಡಿ. ವರ್ಷ ಎಲ್ಲ ಓದಿ ಅದು ಆಮೇಲೆ ಅವಿಂದರ 2 ದಿನ ಆಯ್ತ್ರಿ, ಒಂದ್ ಎಕ್ಸಾಮ್ ದಿನ ಬಂದಿ ಮೇಲೆ 2 ದಿನ ಬೇಸರ್ದಿಂದ ಇದ್ದರಿ. ಆಮೇಲೆ ಹೋಗ್ಬಿಡಿ, ಹೋದ್ರ ಒಂದ್ ಒಳ್ಳೇದೇನೋ ಹಿಂಗಾಗ್ಲತ್ತದ ಅದು ವಿಷಯನೇ ತಕೊಂಡಿಲ್ರಿ. ಅದು ಯಾವಾಗ್ಲೂ ನೆಂಪಂತದ್ದು ನಗ್ತಾನೆ ರೀ ಸರ್. ಅಲ್ಲ ವರ್ಷ ಎಲ್ಲ ಓದ್ಬಿಟ್ಟು ಪೆನ್ ಮಾಡ್ತೆ ಎಕ್ಸಾಮ್ ಯಾವನ್ ನಿಮ್ ಕೈಲಿ ಅದು ಇನ್ವಿಜಿಲೇಟರ್ ಬಂದು ತಾಳಮ್ಮ ಸುಮ್ನೆ ಕೂತಿ ನೀರಾರ. ಅಯ್ಯೋ, ಇಂಥ ಸಾಧನೆ ನಾನು ನೋಡೇ ಇಲ್ಲ ಕಣಮ್ಮ. ಜರ್ನಿ ಎಷ್ಟು ದೂರ ಮಾಡಿದ್ದೆ? ದಾವಣಗೆರೆ ಜರ್ನಿ ಮಾಡಿನ್ರಿ, ಬೆಳಗನ ಜರ್ನಿ ಮಾಡಿನ್ರಿ ಸರ್. ಅದು ಏನಾಗಿದೆ ಏನೋರಿ ಗೊತ್ತಿಲ್ಲ ರೀ. ಅಯ್ಯೋ ದುರ್ವಿಧಿ. ಸರ್ ಅವತ್ತು ಪೆನ್ ಚಂದ ಬೀಳ್ತಿ ಮಾಡಿ ಚಂದ ಇರ್ತಿತ್ತಂದ್ರ ಇವತ್ತು ಜಾಬಿನ ಮೇಲೆ ಇರ್ತಿದ್ದೇನೋರಿಗೆ ಗೊತ್ತಿದ್ದಿಲ್ಲ ರೀ. ಅಲ್ಲ ಪಕ್ಕದಲ್ಲಿ ಒಂದ್ ಪೆನ್ ಇಸ್ಕೊಂಡ್ಬಿಡ್ತಾನೆ ನೀವು? ಏನ್ರಿ ಸರ್, ಪಕ್ಕದಲ್ಲಿ ಒಂದ್ ಪೆನ್ ಇಸ್ಕೊಂಡಿದ್ರೆ ಮುಗ್ದೋಗತ್ತಪ್ಪ. ಅಲ್ಲಾಕಿ ಕೊಟ್ಟಿದ್ದಿಲ್ಲ ರೀ, ಹುಡುಗಿ ದುಡ್ರಿ ಕೊಟ್ಟಿದ್ದಿಲ್ಲ ರೀ. ಅಯ್ಯೋ ಸಂತೋಷ, ಬಹಳ ಖುಷಿ ಆಯ್ತು. ಏನು ಮತ್ ಸಿಕ್ಬಿಟ್ಟಿದೆಯಲ್ಲ ನಿಮಗೆ ಕರೆ? ರೀ ತೋರ್ ಖುಷಿ ನನ್ಗೆ ಹೆಂಗ ಅನ್ಸ್ಲತ್ತದ್ರಿ. ಚಂದ ಅಂದ್ರಿ ಬೇಗ ಸಿಗ್ಬಿಟ್ಟಿರಿ, ಯಾರಿಗ್ ಬಿ ಸಿಗಲ್ಲಲ್ಲ ಅಂತ ಹಿಂಗ ಖುಷಿ ಆಗ್ಲತ್ತ. ಮೊದಲನೇ ಸಾರಿ ಮಾಡ್ದಾಗ್ಲೇ ಸಿಗಲ್ಲ ನಿಮಗೆ, 2 ಸಲ ಸಿಗ್ಬಿಟ್ಟಿದೆ. ಹ್ಞೂ ರೀ. ಊಟ ಮಾಡಿದ್ರ? ಹ್ಞೂ ರೀ, ಊಟ ಮಾಡಿದ್ರು. ನೀವು ಊಟ ಮಾಡಿರ ಸರ್? ಓ ಆಯ್ತವ, ಆಯ್ತು. ಕಾರ್ಯಕ್ರಮ ಕೇಳ್ತಾ ಇರ್ತೀರಿ? ಹ್ಞೂ ರೀ, ಕೇಳ್ತಾ ಇರ್ತೀನ್ರಿ ಸರ್. ಆಗ್ಲವ. ಏನ್ ಅಡ್ಗೆ ಮಾಡಿದ್ರಿ? ಅನ್ನ ಸಾರು ಮಾಡೀನ್ರಿ. ನೀವು ಹೇಳದ್ ನೋಡ್ರಿ, ಇನ್ನು ಏನೋ 5-6 ಪದಾರ್ಥ ಹೇಳ. ಅನ್ನ ಸಾರು ಅಷ್ಟೇ ಸಾ? ಅನ್ನ ಸಾರು. ಏನ್ ಸಾಂಬಾರು ಮಾಡಿದ್ರಿ? ಏನಂತಾರ್ರಿ ಇದ್ ಕಡೆ ಆಂಬೂರ್ ಅಂತಾರ್ರಿ, ಅದು ರೀ ಹುಳಿ ಹಾಕ ಮಾಡ್ತಾರಲ್ಲ ರೀ ಸರ್, ಅದು. ಆಂಬೂರ? ಹ್ಞೂ ರೀ. ನಮಸ್ಕಾರ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಮುದ್ದೆ, ಬಸ್ಸಾರು, ಹುಳಿ ಸಾರು, ಮೆಣಸಿ ಬುಳಿ ಸಾರು ಇಷ್ಟೇ ಗೊತ್ತಿರೋದು ನಮಗೆ. ಆಂಬೂರ ಅಂದ್ರೆ ಸಾರ ಅದು? ಹ್ಞೂ ರೀ, ಈ ಕಡೆ ಆಂಬೂರ್ ಅಂತಾರ್ರಿ, ಆ ಕಡೆ ಸಾರ್ ಅಂತಾರ. ಓ ಅದೇ ಏನ್ ಸಾರು ಅಂದ್ರೆ ಏನ್ ಹಾಕಿದ್ರಿ? ಅದ್ರಲ್ರಿ ಹುಣಸೆ ಹುಳಿ ರೀ ಸರ್, ಮತ್ರಿ ಅದಕ್ಕೇನ ಅದು. ಅಲ್ಲ ನೀವೇ ಮಾಡಿದ್ದ ಅಂತ? ಹ್ಞೂ ರೀ, ನಾನೇ ಮಾಡೀನ್ರಿ. ಮತ್ ಇದೇನ್ ಯಾರೋ ಮಾಡ್ದಂತ ಹೇಳಿ ವಿವರಿಸ್ತಾ ಇದ್ದೀರಾ ಅನ್ನೋ ತರ ನೆನ್ಸ್ಕೊಳ್ತಾ ಇದ್ದೀರಾ? ಅಲ್ಲ ನೀವು ಮಾಡಿದ್ರಲ್ಲಿ ನೀವು ಊಟ ಮಾಡಿದ್ರಾ? ಹ್ಞೂ ರೀ, ಮಾಡೀನ್ರಿ. ಪುಣ್ಯ. ನಾನೆಲ್ಲ ಬೇರೆಯವ್ರಿಗೆ ಇಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೇನೋ.
ಅದ್ರೊಳಗೆ ಸಾರಿಗೆ ಏನೇನು ಹಾಕಿದ್ರಿ ಅಂದ್ರೆ ನೆನ್ಸ್ಕೊಂಡು ಹೇಳ್ತಾ ಇದ್ದೀರಲ್ಲ. ಇಲ್ಲ ಸರ್, ಬೆಳಗಡ್ಡಿ ಉಳ್ಳಗಡ್ಡಿ ರೀ ಸರ್, ಸಾಸಿ ರೀ, ಎಣ್ಣಿ ರೀ, ಕೊತ್ತಂಬರಿ ಮತ್ ಕರಿಬೇವು ಹಾಕಿ ಮಾಡಿನ್ರಿ. ಬೆಳಗಡ್ಡಿ ಉಳ್ಳಗಡ್ಡಿ ಅಂದ್ರೆ ಇದೇನಿದು? ಉಳ್ಳಗಡ್ಡಿನಾ? ಹ್ಞೂ ರೀ, ಈರುಳ್ಳಿ. ಓ, ಈರುಳ್ಳಿ. ಹ್ಮ್. ನಿಮ್ಮ ಭಾಷೆ ಅಂತೂ ಅದ್ಭುತ ಬಿಡಿ. ಆಯ್ತವ, ಭಾಳ ಸಂತೋಷ, ಭಾಳ ಖುಷಿ ಆಯಿತು. ದೇವ್ರು ನಿಮ್ಮನ್ನು ಹಿಂಗೆ ಚೆನ್ನಾಗಿ ನಗನಗ್ತಾ ಇರೋ ಥರ ಆಶೀರ್ವಾದ ಮಾಡಲಿ. ಕಾರ್ಯಕ್ರಮ ಹಿಂಗೆ ನೋಡ್ತಾ ಇರಿ, ಆಗಾಗ ಫೋನ್ ಮಾಡ್ತಾ ಇರಿ. ಮಾಡಿದ್ದಿನ ಏನು ಸಾಂಬಾರು ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಅಂತ ಒಂಚೂರು ಹೇಳುವಷ್ಟಕ್ಕೆ ಮಾಡ್ರಿ. ಸರ್ ಒಂದ್ ಹಂಚ್ಕೊಂಬದಿತ್ರಿ. ಓ, ಏನೋ ಹಂಚ್ಕೊಳ್ಳೋದಿತ್ತಾ? ಹ್ಞೂ ರೀ. ಹೇಳುವ, ಹೇಳಿ. ಹೆಂಗೆ ಹೇಳ್ಬೇಕು? ಒಂದ್ ಕೆಲಸ ಮಾಡಿ, ಫೋನ್ ಕಟ್ ಮಾಡ್ಬಿಟ್ಟು ಹೇಳ್ಬಿಡಿ, ಹಂಗೆ ಹೇಳಿ, ತೊಂದ್ರೆ ಇಲ್ಲ ರೀ ಸರ್. ಏನಾಯ್ತು? ಇಲ್ರಿ, ನಂಬಲ್ರಿ ನಮ್ ಮನಿ ಇದೆ ರೀ, ಆಜು ಬಾಜು ಎಲ್ಲ ನೆಂಟ್ರೆ ಇದ್ದಾರಲ್ಲ ರೀ. ನಾವ್ 3 ಜನ ಹೆಣ್ಮಕ್ಳ್ರಿ. ನಮ್ಮ ಅಕ್ಕಂದು ಮದ್ವೆ ಆಗಿದೆ ರೀ. ನಮ್ಮ ಅಕ್ಕನ್ ಮ್ಯಾರೇಜ್ ಆಗಿದೆ ರೀ ಸರ್. ಓಕೆ. ಹ್ಞೂ ರೀ, ನಂದ್ ಎಂಗೇಜ್ಮೆಂಟ್ ಆಗಿದೆ ರೀ ಸರ್. ನಿಮ್ ಅವತ್ ಹೇಳಿನಲ್ಲ ರೀ. ನನ್ಗೆ ನೆನಪೇ ಇಲ್ಲ ರೀ. ಎಂಗೇಜ್ಮೆಂಟ್ ಆಗಿದ್ಯಾ? ಹ್ಞೂ ರೀ, ಆಗಿದೆ ರೀ. ಆಯ್ತು. ಪಕ್ಕದಲ್ಲಿ ಮಾತಾಡ್ತಾರಲ್ವಾ? ಏನ್ರಿ ಸರ್? ಅಲ್ಲ, ಪಕ್ಕದಲ್ಲಿ ಏನೋ ಶಬ್ದ ಇದೆ ಎಂದೆ. ಅಲ್ಲಿ ಭಜನೆ ಇದೆ ರೀ ಸರ್, ನಮ್ ಊರಲ್ಲಿ ರೀ. ಹೌದಾ? ಆಯ್ತು, ಬಹಳ ಸಂತೋಷ. ಹೋಗ್ಬೇಕು ತಾನೆ ನೀವು ಅಲ್ಲಿ? ಏನ್ರಿ ಸರ್? ಅಲ್ಲ, ಭಜನೆ ಮಾಡತಕ್ ಹೋಗ್ಬೇಕಲ್ಲವ ನೀನು ಅಂದೆ. ಇಲ್ಲ ರೀ, ನಮ್ ಮನೆಯಲ್ಲಿ ಹೋಯ್ತಾರ್ರಿ, ನಮ್ದು ಬಾಬಾರ ಅಣ್ಣಾರೆಲ್ಲ ಹೋಯ್ತಾರ. ಆಯ್ತು, ಹೇಳುವ ನಿನ್ ಕತೆ ಏನು? ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಆಯ್ತು? 1 ವರ್ಷ ಅಲ್ಲತ್ರಿ ಸರ್. ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಯ್ತು? ಹ್ಞೂ ರೀ, 1 ವರ್ಷ ಆಯ್ತು. ಶಬ್ಬಾಷ್. ಯಾಕಿನ್ನು ಮದುವೆ ಆಗಿಲ್ಲ? ಅವ್ರ ಮನಿ ಕಟ್ಟಿತಾರ, ಮನಿ ಕಟ್ಲತ್ತಾರ ಅಂದ್ ಮುಂದ್ ಹಾಕಿದಾರೆ ಸರ್. ಓಕೆ, ಏನ್ ಪ್ರೀತಿ ಮಾಡಿ ಮದುವೆ ಆಯ್ತಿರೋದಾ? ಇಲ್ಲ ರೀ ಸರ್, ಮನೆಯಲ್ಲಿ ಮಾಡ್ಬಿಟ್ಟಿದ್ದಾರೆ ಅವರು. ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆ ರೀ ಸರ್. ಮತ್ತೆ ಅದನ್ನೇನು ಬೇಜಾರಾಗಿ ಅಯ್ಯೋ ಮಾಡ್ಬಿಟ್ಟಿದ್ದಾರೆ ಸರ್ ಅಂತೀಯ? ಹಂಗೇನ್ ಬೇಜಾರಿಲ್ಲ ರೀ ಸರ್. ಆಯ್ತು, ಎಷ್ಟು ವಯಸ್ಸವ ನಿನಗೆ? 24 ಇದೆ ರೀ ಸರ್. ಏನು ಓದಿದ್ದೀರಾ? ನಾ MA ಓದಿನಿ ಸರ್. ಏನು ಓದಿದ್ಯಾ? MA ಮಾಡಿನ್ರಿ, PG. MA. ಓಕೆ. ಏನ್ ಮೇಸ್ಟ್ರಿಗೆ ಆಗ್ಬೇಕು ತಾನೆ ಮತ್ ನೀವು? ಏನ್ರಿ ಸರ್? MA ಓದಿ ಏನಾಗ್ತೀರಾ? ಅಂದ್ರಿ ನಂದು ಪೊಲೀಸ್ ಆಗ್ಬೇಕಂಬದು ಗುರಿ ಇದೆ ರೀ ಸರ್. ನಾ ಓದ್ಲತ್ತೀನ್ರಿ ಮನೆಗೆ ಇವಾಗ. ಓ, ಇವಾಗ್ಲೂ ಓದ್ತಾ ಇದ್ದೀರಾ? ಇವಾಗೂ ಓದ್ತಾ ಇದ್ದೀನ್ರಿ ಸರ್. ನಿಮ್ದು ನಾ ಯಾವಾಗ್ರ ಓದಲ್ದಾಗ ಬಿಟ್ಟು ಮೂಡ್ ಆಫ್ ಆಯ್ತಂದ್ರ ನಿಮ್ದು ಕೇಳ್ತೀನ್ರಿ ಸರ್. ಓಹೋ, ಮೂಡ್ ಆಫ್ ಆದಾಗ ನೀವು ಅಂದ್ರ ಮತ್ತ ಯಾವಾಗ್ರ ಕೇಳ್ತೀನ್ರಿ, ನಿಮ್ ಎಪಿಸೋಡ್ ನೋಡ್ತೀನ್ರಿ. ಅದ್ ಒಬ್ಬಕ್ಕೆ 16 ವರ್ಷದ ಹುಡ್ಗಿ ಹೇಳ್ತಿದ್ಳಲ್ಲ ರೀ ಸರ್, ಮೊನ್ನೆ ಹೇಳ್ತಿದ್ರೇನೋ ರೀ, ತಂದೆ ತಾಯಿ ತೀರೋದ್ರು ಅಂತ. ಹಾ ರೀ. ನೋಡಿ ಹೆಂಗೆ ನೀವು MA ಮಾಡಿದೀರಿ, ಅವ್ರು MA ಮೇಯಿಸ್ತಾರೆ. ಅವ್ರ ಮುಂದ್ ನಾವ್ ಏನ್ ಬಿ ಇಲ್ಲ ರೀ. ಆಕಿನೇ ದೊಡ್ಡಕಿರಿ, ಅವ್ರ ಮುಂದ್ ನಾವ್ ಚಿಕ್ಕವ್ರಿ. ನೋಡಿ, ಆ ಬದುಕನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಯಾರ ಬಾಯಿಗೂ ಸಿಗದಂಗೆ, ಇವನ್ ತಾನ್ ದೊಡ್ಡವಳಾದ್ರೂ ಕೂಡ ಯಾರಿಗೂ ಹೇಳಿಲ್ಲ ಆಕೆ. ನೋಡ್ರಿ, ಅದು ನನ್ಗ್ರಿ, ನಾ ಅದು ಎಪಿಸೋಡ್ ನೋಡ್ರಿ ಮತ್ ಮುಂಜಾನೆ ಎದ್ ನೋಡ ಆಕಿಂದ ಯೋಚನೆ ಹೊಂಟಿತ್ರಿ ಸರ್. ಓ, ಹೌದಾ? ಆಕಿ ಏನ್ ಕಲ್ತೆ ಆಕಿಯಿಂದ? ಕಲ್ತೀನ್ರಿ ಸರ್. ಯಾವ್ದ್ ಬಿ ಮರ್ಯಾದೆದಿಂದ ನಡ್ಸ್ಕೋಬೇಕಂತ ಕಲ್ತೀನ್ರಿ ಸರ್. ಸತ್ಯ. ಮತ್ ಯಾರ್ದು ಋಣದಾಗ ಬಿ ಇರ್ಬಾರ್ದ್ರಿ ಸರ್. 1 ರೂಪಾಯಿ ಬಿ ಯಾರ್ ಬಿ ತಗೊಬಂದ್ ನಮ್ ದೇಶದ ನಮ್ದೇ ಇದು ಮಾಡ್ಕೋಬೇಕ್ರಿ. ಈಗ ನಿಮ್ ಗಂಡನಿಂದ ನೀವೇನು ಕೇಳೋದ್ ತಪ್ಪಿಲ್ಲ, ನಿಮ್ ತಂದೆ ತಾಯಿಯಿಂದ ಏನೋ ಕೇಳೋದ್ ತಪ್ಪಿಲ್ಲ. ಯಾರೋ 3 ಬಂದು ಏನೋ ಉಪಕಾರ ಮಾಡ್ತೀನಿ ಅಂದಾಗ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ನೀವು ಈ ದೊಡ್ಡತನ ತೋರಿಸಿದ್ರಿ, ಬಟ್ ಬೇಡ ಸರ್, ನಾನು ಹೆಂಗೋ ಹಾಲು ಮಾರ್ಕೊಂಡು ಜೀವನ ಮಾಡ್ತೀನಿ ಸರ್, ಥ್ಯಾಂಕ್ ಯು ಅಂದರೆ ಉಪಕಾರ ಮಾಡ್ಲಿಕ್ಕೆ ಬಂದವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಬಟ್ ಉಪಕಾರವನ್ನು ಆದಷ್ಟು ತಿರಸ್ಕರಿಸಬೇಕು. ಹಂಗಲ್ ಉಳಿದು ಬಿಡ್ತೀರಾ ಅಂತ. ನೋಡಿ, ಆ ಹುಡುಗಿಯಿಂದ ಅದನ್ನ ಕಲಿಬೇಕು. ಆಕಿ ಎಷ್ಟು ಚಿಕ್ಕೋಳ್ದಿಂದ ಅಷ್ಟು ಸಾಧನೆ ಮಾತಾಡಲ್ಲ. ಅವ್ರಿಗೂ ಆಕಿನೇ ಗ್ರೇಟ್ ರೀ. ನಾವು ಇಷ್ಟು ಓದಿನ್ ಬಿ ಇದರ ನಾವ್ ತೆಳಗೆ ಬಂದೇವ್ರಿ ಅನ್ಸ್ಲತ್ತದ್ರಿ ಸರ್ ನಂಗೆ. ಇಲ್ಲ ಹಿಂಗೆ ತಂದೆ ತಾಯಿಗಳು ಸಾವು ಕಣ್ಮುಂದಾಗಿ ಮನೆಯಲ್ಲಿ ಕಣ್ಣು ಕಾಣದ ಅಜ್ಜಿ ಇದ್ದು ಇವೆಲ್ಲ
ಬದುಕಲೇಬೇಕು ಅನ್ನೋ ಅನಿವಾರ್ಯತೆ ಬಿದ್ದಾಗ ತೊಟ್ಲಲ್ಲಿರೋ ಮಗು ಕೂಡ ತನ್ನ ಬುದ್ಧಿ ಬಳಸುತ್ತೆ ಅಲ್ವಾ? ಅದು ಹಂಗೆ ಪರಿಸ್ಥಿತಿಗಳೆಲ್ಲ ನಿಮ್ಮನ್ನು ತಿನ್ನೋಕೆ ಬಂದಾಗ ಬುದ್ಧಿವಂತಿಕೆ ಬಳಸಲೇಬೇಕಲ್ಲ. ಬಟ್ ಆಕೆಗೆ ಏನೋ ದೈವಾನುಗ್ರಹ ಇದೆ, ಎಲ್ಲವನ್ನು ಎಷ್ಟು ಪ್ರಬುದ್ಧವಾಗಿ ಯೋಚಿಸ್ತಾರೆ ಅಲ್ವಾ? ಮುಂದೊಂದ್ ದಿನ ಆಕಿ ನಮ್ಕ ಎತ್ತರವಾಗಿ ಬೆಳೆಯೋದ್ ಕೆಪಾಸಿಟಿ ಅದ ರೀ ಸರ್ ಆಕಿ. ಆಗ್ಲವ, ಬಹಳ ಸಂತೋಷ. ತುಂಬಾ ಚೆನ್ನಾಗಿ ಆ ಹೆಣ್ಮಗಳು ಕುರಿತು ಪ್ರೀತಿಯಿಂದ ಅರ್ಥ ಮಾಡ್ಕೊಂಡಿದ್ದೀರಿ. ಮತ್ ಸರ್ ಇವಾಗ ಹೇಳಿದ್ರಲ್ಲ ರೀ ಸರ್ ನಮ್ ಗೌರ್ಮೆಂಟ್ ಜಾಬ್ ಇಲ್ಲ ಅಂತ್ರಿ, ನಂಗ್ ಬಿ ಹಂಗೆ ಅನ್ಸಲತ್ತದ್ರಿ ಸರ್. ನಾ ಏನ್ರೇ ಎಕ್ಸಾಮ್ ಕೊಡ್ತಾರಿ, 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಯ್ತದ್ರಿ, ಬೇಜಾರೇ ಅನಸ್ತದ್ರಿ. ಓ ಹೌದಾ, ನೀವು ಪೊಲೀಸ್ ಎಕ್ಸಾಮ್ ಬರ್ದಿದ್ದೀರಾ? ಬರ್ದಿನ್ರಿ ಸರ್, ನನ್ ಪೊಲೀಸ್ ಎಕ್ಸಾಮ್ ಬರ್ದಿನ್ರಿ ಸರ್. ನಾ ಅಲ್ಲಿ ಹಾಲ್ನ ಹೋಗಿನಾಗ ನಾ ಒಂದ್ ಕ್ವಶನ್ ಬಿ ಟಚ್ ಮಾಡಿದಿಲ್ರಿ ಸರ್. ಓದ್ಕೊಂಡೆಲ್ಲ ಹೋಗಿನ್ರಿ, ಬೆಳಗನ ಜರ್ನಿ ಮಾಡಿ ಏನಾಗಿದೆ ಒಂದ್ ಕ್ವಶನ್ ಬಿ ಅಟೆಂಡ್ ಮಾಡಿಲ್ರಿ. ನಮ್ ಮನೇಲಿ ಬೈತಾರಂತ ನಾ ಏನ್ ಬಿ ಹೇಳಿಲ್ಲ ರೀ. ಅಲ್ಲ, ರಾತ್ರಿ ಎಲ್ಲ ಓದಿ ಅಲ್ಲಿಂದ ಜರ್ನಿ ಮಾಡಿ ಅಲ್ಲಿ ಹೋಗಿ ಒಂದಕ್ಕೂ ಆನ್ಸರ್ ಮಾಡ್ಲಿಲ್ಲ? ಒಂದಕ್ಕೂ ಆನ್ಸರ್ ಮಾಡಿದ್ರಿ ಸರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಮತ್ರಿ ಸರ್ ಒಂದ್ ಪೆನ್ ಬಿ ಬೀಳ್ತಿದಿಲ್ರಿ, ಬೇರೆ ಹುಡುಗಿ ಕೊಟ್ಟಿಲ್ರಿ, ಹುಡುಗ್ ಪೆನ್ ಕೊಟ್ಟನ್ರಿ ನಂಗ್ ಸರ್. ಏನು ಪೆನ್ನು? ಪೆನ್ ಬಿ ಮೂಡ್ಲತ್ತಿದಿಲ್ರಿ, ಪೆನ್ ಹೊಸದೇ ಐತ್ರಿ, ಅದು ಪೆನ್ ಬಿ ಮೂಡ್ಲತ್ತಿದಿಲ್ರಿ. ಹಿಂಗ ಹಾಕ್ತಾರಲ್ಲ ರೀ, ಟಿಕ್ ಹಾಕ್ತಾರಲ್ಲ ರೀ, ಪೆನ್ ಬರಿತಿರ್ಲಿಲ್ಲ ಅಂತಲ್ಲ? ಹ್ಞೂ ರೀ, ಪೆನ್ ಬಿ ಬರಿತಿದಿಲ್ರಿ. ಅಲ್ಲ, ಯಾರು ನಿಂಬೆಹಣ್ಣು ಮಂತ್ರಿಸಿ ಕೊಟ್ಬಿಟ್ಟಿದ್ರ ಅಂತ? ಇಲ್ಲ ರೀ, ನನ್ ಬಾಜು ಹುಡುಗಿ ಪೆನ್ ಕೊಡಂದ್ರ ನಾ ಕೊಟ್ಟಿಲ್ಲ ರೀ. ಮತ್ ಬೇರೊಬ್ಬರು ಒಂದ್ ಹಿಂದಿದ್ರು ಹುಡುಗ್ ಬಿಟ್ಟಿನ್ರಿ ಪೆನ್ ರೀ. ಮತ್ ನೀವ್ ತಗೊಂಡು ಇಲ್ವ ಪೆನ್ನ? ಒಂದೇ ಪೆನ್ ತಂದಿದ್ರ ಶಾವಿ, ಆದ್ರೆ ನಾನ್ ನೋಡ್ಕೊಂಡಿಲ್ಲ, ನಾ ಪೆನ್ ಬಿ ನೋಡ್ಕೊಂಡಿದ್ದಿಲ್ರಿ. ಮತ್ತೊಮ್ಮೆ ಚಪ್ಪಾಳೆ. ರಾತ್ರಿ ಎಲ್ಲ ಓದಿ ಅಲ್ಲಿ ತನಕ ಹೋಗಿ. ಇಲ್ಲ ರೀ ಸರ್, 1 ವರ್ಷ ಓದಿನ್ರಿ, ಬಿದ್ದಿ ಎತ್ತಿ 1 ವರ್ಷ ಓದಿ 3 ಗಂಟೆಗೆ ವೇಸ್ಟ್ ಮಾಡ್ಕೊಂಡಿನ್ರಿ. ಅಯ್ಯೋ ದುರ್ವಿಧಿಯೇ, ಒಂದು ಪೆನ್ನಿಂದ. ಅಯ್ಯೋ ಅಯ್ಯೋ, ಇದ ವಿಷಯ ಯಾರಿಗೆ ಹೇಳಿಲ್ಲ ರೀ ಸರ್, ನಿಮ್ಗೆ ರೀ ಫಸ್ಟ್ ಟೈಮ್ ರೀ. ಯಪ್ಪ ದೇವ. ಅಲ್ಲ, ನೀವು ಮನೆಯಿಂದ ಪೆನ್ ತಗೊಂಡು ಇರ್ಲಿಲ್ವಾ? ತಂದಿನಿ ರೀ ಸರ್, ನಾ ಬೀಳುತ್ತದೇನೋ ಅನ್ಕೊಂಡ್ ಬಿದ್ದಿದಿ ಎಲ್ಲಾ ಪೇಪರ್ ಮೇಲೆ ಎಲ್ಲ ನೋಡಿನ್ರಿ. ಶಾವಿ ಅಲ್ಲಿ ಹೋಗಿ ಏನಾಗದೇನೋ ಅದು ಮೂಡ್ಲತ್ತಿಲ್ರಿ. ನಾ ಏನ್ ಮಾಡಿರಿ ಸರ್, ಮತ್ರಿ ಅವ್ರೇ ರೂಮ್ ಸೂಪರ್ವೈಸರ್ ಅವ್ರು ಇರ್ತಾರಲ್ಲ ರೀ, ನಮ್ದು ರೂಮಿನಾಗೆ ಒಬ್ಬರು ಮೇಡಮ್ ಅಂತ ಇರ್ತಾರಲ್ಲ, ಅವ್ರೇ ಮತ್ ನೀರ್ ಕೊಟ್ಟರಿ ಕುಡಿಲಾಕ. ಶಬಾಷ್. ಅಂದ್ರೆ ಸುಮ್ ಕೂತಿದ್ದಾಗ ನೀರ್ ತಂದ್ ಕೊಟ್ರ? ಹ್ಞೂ ರೀ. ದುರ್ವಿಧಿಯೇ. ಸುಮ್ನೆ ಸುಮ್ನೆ ಹೇಳ್ತೀಯ? ನೀರಾರ ಕುಡಿ. ವರ್ಷ ಎಲ್ಲ ಓದಿ ಅದು ಆಮೇಲೆ 2 ದಿನ ಆಯ್ತ್ರಿ, ಎಕ್ಸಾಮ್ ದಿನ ಬಂದಿದ್ಮೇಲೆ 2 ದಿನ ಬೇಸರದಿಂದ ಇದ್ದರಿ. ಆಮೇಲೆ ಹೋಗ್ಬಿಡಿ, ಹೋದ್ರ ಒಂದ್ ಒಳ್ಳೇದೇನೋ ಹಿಂಗಾಗ್ಲತ್ತದ ಅದು ವಿಷಯನೇ ತಕೊಂಡಿಲ್ರಿ. ಅದು ಯಾವಾಗ್ಲೂ ನ್ಯಾಪ್ ಬಂದದ್ದು ನಗ್ತಾನೆ ರೀ ಸರ್. ಅಲ್ಲ, ವರ್ಷ ಎಲ್ಲ ಓದ್ಬಿಟ್ಟು ಪೆನ್ ಮಾಡ್ತೇವೆ ಯಾವ ನಿಮ್ ಕೈಲಿ ಅದು ಇನ್ವಿಜಿಲೇಟರ್ ಬಂದು ತಾಳಮ್ಮ ಸುಮ್ನೆ ಕೂತಿ ನೀರಾರ. ಅಯ್ಯೋ, ಇಂಥ ಸಾಧನೆ ನಾನು ನೋಡೇ ಇಲ್ಲ ಕಣಮ್ಮ. ಜರ್ನಿ ಎಷ್ಟು ದೂರ ಮಾಡಿದ್ದೆ? ದಾವಣಗೆರೆ ಜರ್ನಿ ಮಾಡಿನ್ರಿ, ಬೆಳಗನ ಜರ್ನಿ ಮಾಡಿನ್ರಿ ಸರ್. ಅದು ಏನಾಗಿದೆ ಗೊತ್ತಿಲ್ಲ ರೀ. ಅಯ್ಯೋ, ಅವತ್ತು ಪೆನ್ ಚಂದ ಬೀಳ್ತಿ, ಮಾಡಿ ಚಂದ ಇರ್ತಿತ್ತು ಅಂದ್ರೆ ಇವತ್ತು ಜಾಬಿನ ಮೇಲೆ ಇರ್ತಿದ್ದೇನೋರಿಗೆ ಗೊತ್ತಿದ್ದಿಲ್ಲ ರೀ. ಅಲ್ಲ, ಪಕ್ಕದಲ್ಲಿ ಒಂದ್ ಪೆನ್ ಈಸ್ಕೊಂಡ್ಬಿಡ್ತಾನೆ ನೀವು? ಏನ್ರಿ ಸರ್, ಪಕ್ಕದಲ್ಲಿ ಒಂದ್ ಪೆನ್ ಈಸ್ಕೊಂಡಿದ್ರೆ ಮುಗ್ದೋಗದಪ್ಪ. ಅಲ್ಲಾಕಿ ಕೊಟ್ಟಿದ್ದಿಲ್ಲ ರೀ, ಹುಡುಗಿ ದುಡ್ರಿ ಕೊಟ್ಟಿದ್ದಿಲ್ಲ ರೀ. ಅಯ್ಯೋ, ಅವ್ರು ಅಂದ್ಕೊಂಡರೆ ಅಯ್ಯೋ ಪೆನ್ ತರ್ದಿರೋ ತಾಯಿ ಯಾದವ ಎಕ್ಸಾಮ್ ಬರೀತೀಯ?
ಹಂಗೆ ಅನ್ಕೊಂಡಾರಿ ಸರ್ ಅಲ್ಲೆಲ್ಲರಿ. ಅಲ್ಲ ನೀವು 3 ಅವರ್ ಸುಮ್ಮನೆ ಕೂತಿದ್ದ? 3 ಅವರ್ ಅಂದ್ರ ಬಿ ನೋಡಿನ್ರಿ, ಅಂದ್ರ ಬಿ ಅಷ್ಟ್ ಇದು ಆ ಟೆನ್ಷನ್ ಏನೋ ಬಂದಿದ್ದೇನೋರಿ. ಒಂದ್ 50 ಕ್ವಶನ್ ಟಚ್ ಮಾಡೀನ್ರಿ. ಎಷ್ಟು ಕ್ವಶನ್? 50 ಕ್ವಶನ್ ಟಚ್ ಮಾಡೀನ್ರಿ. ಒಟ್ಟು ಎಷ್ಟು ಕ್ವಶನ್ ಇದ್ದು? ಒಂದ್ 100 ಕ್ವಶನ್ ಇದ್ದು. 50 ಕ್ವಶನ್ ಟಚ್ ಮಾಡಿದ್ರಿ? ರೀ ಬೆರಳಲ್ಲ? ಇಲ್ಲರಿ ಟಚ್ ನಮ್ ಕಡೆ ಹಿಂಗೆ ಅಂತಾರಿ. ಓಕೆ, ಅಲ್ಲ ಪೆನ್ ಇರ್ಲಿಲ್ವಲ್ಲ, ಯಂತ್ರಲ್ಲಿ ಟಚ್ ಮಾಡಿದೆ. ಪೆನ್ ಕೊಟ್ಟಿದ್ದರಲ್ಲರಿ, ಒಬ್ಬ ಹುಡುಗ ಪೆನ್ ಕೊಟ್ಟಿದ್ದನ್ರಿ. ಬರೀತಾ ಅದು? ಹ್ಞೂ ರೀ ಬರೀತ್ರಿ. ಅಲ್ಲ ಅದೇನೋ ಬರೀತು, ಅದು ನೀವು ಬರೆದ್ರೆ ತಾನೇ ಅದು ಬರೆಯೋದು. ಸೊ ಪಾಸ್ ಆಗ್ಲಿಲ್ಲ? ಆಗ್ಲಿಲ್ಲ ರೀ ಸರ್, ಪಾಸ್ ರೀ. ವಾ ದೇವ್ರೆ, ಒಂದು ಎಕ್ಸಾಮ್ ಈ ಮಟ್ಟಿಗೆ ಹಾಳು ಮಾಡಿ ದೇಗ್ಲತ್ತಿರೋ ಮಹಾತಾಯಿ ನೀನು. ಸರ್ ಸರಿ ರೀ, ಇಷ್ಟ ಬೇಸರ ಆಗಿತ್ರಿ 2 ದಿನ ರೀ. ಇಡೀ ಒಂದ್ ವರ್ಷ ಹೋದ್ ಹಂಗ್ ವೇಸ್ಟ್ ಆಯ್ತಲ್ಲ ಅಂಬಪ್ಲೆ ಆಯ್ತ. ಅಂದ್ರ ಬಿ ಇರ್ಲಿ ಬಿಡು, ಮತ್ತೇನ್ರ ಯಾವ್ದಾರ ಚಂದದೇನೋ ಅಂದೆ ಸುಮ್ಮನ್. ಅಂದ್ರೆ ಅದರ ಪೆನ್ ತಗೊಂಡೋಗಿದ್ರಿ? ನಿಮ್ದೇ ಯಾವ್ದೋ ಚೆನ್ನಾಗಿ ಪೆನ್ ಸಿಕ್ಕಿದ್ರೆ ನೀವು ಬರೀತಿದ್ರ? ಇಲ್ಲ ರೀ ಸರ್, ಬರೀತಿದ್ದಿಲ್ಲ ಏನೋ ರೀ, ಟೆನ್ಷನ್ ಗೊತ್ತಿಲ್ಲ ರೀ. ವೆರಿ ಗುಡ್, ಇದು ಸತ್ಯ. ಹಾ ರೀ, ಕುಣಿಲಾರ್ದವ್ರು ನೆರಡೋಂಗ್ ಕುಂದ್ರಂತ ಹಂಗೆ. ಹಾ ರೀ, ಯಾವ ಪೆನ್ ಆದ್ರೆ ಏನು ಅಲ್ವಾ? ಹಾ ರೀ ಸರ್. ಅದ್ರ ಸತ್ಯ ಏನಂದ್ರೆ ಕ್ವಶನ್ ಪೇಪರ್ ನೋಡ್ದ ಯಮಧರ್ಮ ಗದೆ ಹಿಡ್ಕೊಂಡು ಓಡಾಡ್ದಂಗ ಅನ್ಸ್ಬಿಟ್ಟಿರುತ್ತೆ, ಎಲ್ಲ ಮರ್ದೋಗ್ಬಿಟ್ಟಿರ್ತವೆ. ಆಯ್ತು. ಆಮೇಲೆ ಬೇರೆ ಎಕ್ಸಾಮ್ ಎಲ್ಲ ಬರದ್ರಾ? ಹ್ಞೂ ರೀ ಸರ್, ಮೊನ್ನೆ ಕೇಸಟ್ ಬರ್ದಿನ್ರಿ. ಅದು ಬರ್ದು ತಾತ್ಕಾಲಿಕ ಕೀ ನೋಡ್ಕೊಂಡಿನ್ರಿ. ಇನ್ನ ಅದು ಗೌರ್ಮೆಂಟ್ ಕೀ ಬಿಡ್ತಾರ ನೋರಿ, ಗೊತ್ತಿಲ್ಲ. ಅಯ್ಯೋ ಸರ್, ಅದೊಂದ್ ಎಕ್ಸಾಮ್ ಅಂದ್ರೆ ಚಂದ ಇರ್ತ್ರಿ. ಅದ್ರ ಹೋಗ್ಲಿ ಬಿಡಿ ಸರ್, ಮತ್ತ ಬರ್ತಾವಲ್ಲ. ಅಷ್ಟೇ ಬರ್ತೀವಿ. ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಾರೆ ಸರ್, ಈಗ ನೆಕ್ಸ್ಟ್ ಅಲ್ಲಿ ಯಾವ್ದಾರ ಎಕ್ಸಾಮ್ ಹೋಗ್ಲತ್ತಂದ್ರ ಪೆನ್ ನೋಡ್ತಾರಿ. ಫಸ್ಟ್ ರೀ ಪೆನ್ ನೋಡ್ಕೊಂಡ್ ಮತ್ತು ಮುಂಜಾನೆ ನೋಡ್ ಮತ್ತಿಕ್ಕ ಹೋಗೋ ಬರೀ ಮತ್ತ ಚೆಕ್ ಮಾಡಿ ಮತ್ತ ನೋಡ್ತಾರಿ ಸರ್. ಒಂದು ಪೆನ್ ಅಲ್ಲ, ಒಂದ್ 10 ಪೆನ್ ತಗೊಂಡು ಜೊತೆ ನೀನೇ ಒಂದು ವಾಟರ್ ಕ್ಯಾನಲ್ ತಗೊಂಡೋಗಿ ಇನ್ವಿಜಿಲೇಟರ್ಗೆ ಯಾಕೆ ತೊಂದರೆ ಕೊಡ್ತೀಯ? ಒಂದು ವಾಟರ್ ಕ್ಯಾನಲ್ ನೀನು ನೀರ್ನೇ ತಗೊಂಡೋಗಿ ಹೇಳ್ತೀನಿ. ಅದಾದ್ಮೇಲೆ ಅಂದ್ರೆ ಐ ಥಿಂಕ್ ಅದು ಒಂದು 3 ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಇಲ್ಲಿವರೆಗೂ? ಏನ್ರಿ ಸರ್? ಒಂದು 3 ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಇಲ್ಲಿವರೆಗೂ? 3-4 ಆಗಿರ್ಬೋದ್ರಿ ಸರ್. ಯಾವ್ದ್ರಲ್ಲೂ ಪಾಸ್ ಆಗಿಲ್ವಾ? ರೀ, ಯಾವ್ದ್ರಲ್ಲೂ ಪಾಸ್ ಆಗಿಲ್ಲ. ಮತ್ತೆ ಚಪ್ಪಾಳೆ. ಅಲ್ಲ ಕ್ಷಮಿಸಿ, ನೀವು ನಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಖುಷಿ ಪಟ್ಟೆ ಅಷ್ಟೇ. ಹಂಗೇನಿಲ್ಲ ರೀ ಸರ್. ಇದೇನು ಹಿಂಗ ಆಡ್ಕೊಂಬಿಟ್ರು ಅಂದ್ಕೊಂಡ್ ಬೇಜಾರ್ ಮಾಡ್ಕೊಂಬಿಟ್ಟಿರ ಆಮೇಲೆ? ಹಂಗೇನಿಲ್ಲ. ಆಯ್ತು, ಪೊಲೀಸ್ ಆಗ್ಬೇಕು ಅಂತನಾ? ಹ್ಞೂ ರೀ ಸರ್. ಅಲ್ಲ ನೀವು ಇಲ್ಲಿ ಎಕ್ಸಾಮ್ ಅಲ್ಲಿಗೆಲ್ಲ ಪೆನ್ ಮರ್ತು ಹೋಗ್ರ, ನಾಳೆ ಲಾಠಿ ಮರ್ತು ಹೋದ್ರ ಕತೆ ಎಲ್ಲಮ್ಮ ಲಾಠಿ. ಅಯ್ಯೋ ಮನೇಲಿ ಬಿಟ್ಕೊಂಡ್ಬಿಟ್ಟೆ ಸಾ. ಪೊಲೀಸ್ ಆದಿ ಲಾಠಿ ಮರ್ತು ಬಿಟ್ರೆ ಏನ್ ಕತೆ? ಆಯ್ತು, ಒಳ್ಳೇದಾಗ್ಲಿ, ಬಹಳ ಸಂತೋಷ. ಈಗ ಮದ್ವೆ ಯಾವಾಗ? ಈಗ ಫೆಬ್ರವರಿದಾಗ ಅಂತ ಹೇಳಿದಾರ್ರಿ ನಮ್ಮ ಅಣ್ಣಾಗ್ರಿ. ಇನ್ನ ಯಾವಾಗ ಫೆಬ್ರವರಿದಾಗ ಅಂದಾರ್ರಿ, ಫೆಬ್ರವರಿ 6 ಮಂತ್ 6 ಡೇಟಿಗೇನೋ ಅಂದಿದಾರ. ಮದ್ವೆ ಆದ್ಮೇಲೆ ಎಲ್ಲ ಓದೋದು, ಕೆಲಸ ಸಿಕ್ಕಿರಿ ಕಳ್ಸೋದೆಲ್ಲ ಮಾಡ್ತಾರ? ಹ್ಞೂ ರೀ, ಕೆಲ್ಸ ಮಾಡ್ತಾರ. ಮದ್ವೆ ಆದ್ಮೇಲೆ ಓದ್ಲಿಕ್ಕೆ ಕಳಿಸ್ತಾರ ಅಂತ? ಕಳಿಸ್ತಾ ಅಂದಿದ್ದಾರ್ರಿ, ಏನ್ ಮಾಡ್ತಾರ? ಅವ್ರ ಹೆಂಗ್ ಹೇಳ್ತಾರೋ ಹಂಗೇನಾ? ಹಾ ರೀ ಸರ್. ಹಾ ರೀ. ಆಗ್ಲವ, ಏನ್ ಬಾಳ ನಗುಸ್ಬಿಟ್ಟೆ ನನ್ನ. ಆಯ್ತು, ನಕ್ಕಿದ್ದೀರಲ್ರಿ ಸರಿ ಹೊತ್ತಿ? ತುಂಬಾ ನಕ್ಕಿದೀನವ, ಖುಷಿ ಆಯ್ತು. ಒಂದು ಕನಸಿಟ್ಕೊಂಡು ಇವತ್ತಿಗೆ ಏನಾಗ್ಬಿಟ್ಟಿದ್ಯವ, ಗುರಿಗಳಿಗೆ ಅಥವಾ ಕನಸುಗಳಿಗೆ ಬರ. ಯಾರಾದರೂ ಇವತ್ತಿಗೆ ಒಂದು 10ನೇ ಕ್ಲಾಸು ಅಥವಾ PUCನೂ ಮುಗಿಸಿ ಏನೋ ಒಂದು ಉಪಯೋಗಕ್ಕೆ ಕೆಲಸಕ್ಕೆ ಬಾರದೇ ಇರೋ ವಿಚಾರಗಳಲ್ಲಿ ಭಾಗವಹಿಸಿ, ಒಂದು ಗುರಿ ಇಲ್ಲ, ಗೊತ್ತಿಲ್ಲ, ಏನೂ ಇಲ್ಲದೆ ಬದುಕೋರ ನಡುವೆ ಒಂದು ಗುರಿ ಇಟ್ಕೊಳ್ಳೋ. ನನ್ನ ಪ್ರಕಾರ ನೀವು ಅದನ್ನು ಸಾಧಿಸ್ತಿರೋ ಬಿಡ್ತಿರೋ, ಯಾವತ್ತೋ ಒಂದು ದಿವಸ ನಿಮ್ಮ ಮಕ್ಕಳಿಗೆ ಇಂಥದ್ದು ಮಾಡೋ, ಇಂಥದ್ದು ಕನಸಿಟ್ಕೊಳ್ಳೋ, ಇಂಥದ್ದೇನೋ ಸಾಧಿಸೋ ಅಂತ ನೀವು ಹೇಳಬೇಕಂದ್ರೆ, ನೀವು ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿ ಅಂಥದ್ದೇನೋ ಕನಸು ಕಾಣೋ ಪ್ರಯತ್ನನಾದರೂ ಮಾಡಿದ್ದೀರಾ ಅಂತ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಬೇಕಲ್ಲ.
ಸರ್ ಕಷ್ಟಪಟ್ಟು ಓದ್ಲತ್ತೀನ್ರಿ, ಹಂಗ ಏನಿಲ್ಲ ರೀ, ಓದ್ಲತ್ತೀನ್ರಿ, ಯಾವ್ದಾರ ಒಂದ್ ಗುರಿ ಮುಟ್ಟೇದ್ ನನ್ ಮನ್ಸಿಗ್ ನಂಗ್ ಗೊತ್ತದ ರೀ ಸರ್. ಅದು ಎಕ್ಸಾಮ್ ಹಂಗ ಆಗಿದೆ ರೀ ಸರ್, ಗೊತ್ತಿಲ್ಲ ಅದು ನಂದೇ ತಪ್ಪೋ ಏನ್ ಪೆನ್ನಿಂದೇ ತಪ್ಪೋ ಯಾರ್ ತಪ್ಪೋ ಗೊತ್ತಿಲ್ಲ ರೀ ಸರ್. ಇಲ್ಲ ಹಾಗೇನಿಲ್ಲ, ಒಂದು ಕನಸಿಟ್ಕೊಂಡಿದ್ದೀಯಾ ಅಂದ್ರೆ ನಾನೇನು ಹೇಳಲಿಕ್ಕೆ ಬಂದೆ ಅಂದ್ರೆ ಬಹುಶಃ ನಾಳೆ ನಿನ್ನ ಮಕ್ಕಳಿಗೆ ನಾನು ಇಂಥದ್ದು ಕನಸಿಟ್ಕೊಂಡು ನಾನು ಇಷ್ಟು ಪ್ರಯತ್ನ ಮಾಡಿದೆ ಕಣ್ರಪ್ಪ ಅಂತ ನೀವು ಧೈರ್ಯವಾಗಿ ಹೇಳ್ಬೋದು. ಅಂದ್ರೆ ಸೋಲು ಗೆಲುವು ಆನಂತರ ನಾವು ಕನಸು ಕಂಡವರೆಲ್ಲ ಗೆದ್ದಿಲ್ಲ, ಅಥವಾ ಕನಸು ಕಂಡ ಮಾತ್ರಕ್ಕೆಲ್ಲವೂ ಸಿಗಲ್ಲ, ಅದಕ್ಕೊಂದು ಪರಿಶ್ರಮ ಬೇಕು, ಹೌದು. ಆದರೆ ನನ್ನ ಪ್ರಕಾರ ಕನಸೇ ಇಲ್ಲದವ್ರು ಎಷ್ಟು ಜನ ಇದ್ದಾರೆ, ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಓಡಾಡೋರು. ಅಂಥದ್ರಲ್ಲಿ ನೀವೊಂದು ಹೆಣ್ಮಗಳಾಗಿ ಇಲ್ಲ ನಾನೇನು ಆಗಬೇಕು, ಅಥವಾ ನಾನೇನೋ ಒಂದು ಸಾಧಿಸಬೇಕು, ಅಥವಾ ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು, ನೀವು ಹೇಳಿದ್ರಿ ಯಾರು ಹಂಗಲ್ಲೂ ಬದುಕಬಾರ್ದು. ನಾವೇ ಕೈ ಎತ್ತು ಒಬ್ರಿಗೆ ಕೊಡೋ ಥರ ಇರಬೇಕು ಹೊರತು ಬೇಡೋ ಪರಿಸ್ಥಿತಿ ಬರಬಾರ್ದಪ್ಪ. ಏನೋ ಇಂಥದ್ದೊಂದಷ್ಟು ಚಿಂತನೆಗಳನ್ನ ಇಟ್ಟುಕೊಂಡು ಎಕ್ಸಾಮ್ ಬರೆದಿದ್ದೀರಿ, ಪ್ರಯತ್ನ ಮಾಡಿದ್ದೀರಿ, ಸೋಲು ಅಥವಾ ಫೇಲಿಗೆ ನಾನಾ ಕಾರಣ, ಅದು ಪೆನ್ನೋ ನೆನಪಾಗಲಿಲ್ವೋ ಏನೇನೋ ಇರ್ಬೋದು, ಬಟ್ ಅವೆಲ್ಲ ಒಂದು ಅನುಭವ. ಓಕೆ, ಪ್ರಶ್ನೆ ಪತ್ರಿಕೆ ಹೆಂಗಿರ್ತವೆ, ಅಥವಾ ಆ ಸಮಯದಲ್ಲಿ ಭಯ ಆಗುವುದು ಸಹಜ, ಅದಕ್ಕೆ ನಾನು ಹೆಂಗೆ ಮೆಂಟಲಿ ರೆಡಿ ಆಗೋಗಿರಬೇಕು. ಯಾಕಂದರೆ ನೀವು ಬರೆಯುವುದು ಮಾತ್ರ ಉತ್ತರ ಅಲ್ಲ, ನಿಮ್ಮ ಮೆಂಟಲ್ ಸ್ಟೇಟಸ್ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು, ಹೌದಲ್ವಾ? ವರ್ಷ ಎಲ್ಲ ಓದ್ಬಿಟ್ಟು ಅಲ್ಲೋಗಿ ಭಯ ಪಟ್ಟುಬಿಟ್ಟು ಅದು ಸರಿ ಹೋಗಲ್ಲ. ನನ್ನ ಪ್ರಕಾರ ನೀವು ಅಲ್ಲಿ ಬರೆಯೋ ಆನ್ಸರ್ಗಿಂತ ಅದಕ್ಕಿಂತ ಮುಂಚೆ ಭಯ ಅನ್ನೋದು ಇದೆಯಲ್ಲ, ಗೊತ್ತಿರೋ ಆನ್ಸರ್ಸ್ನು ಮರೆಸ್ಬಿಡುತ್ತೆ. ರೀ ಭಯ ಒಂದ್ ನಮ್ದು ಆತ್ಮಸಾಕ್ಷಿ ನಾವ್ ಬರಿತೇವಂಬಪ್ಲೆ ನಂಬಲ್ಲಿ ಅದು ಉಲ್ಲಾಸ ಇತ್ತಂದ್ರು ನಾವು ಯಾವ್ದು ಕೆಲ್ಸ ಬಿ ಈಜಿ ಆಗ್ಬೋದ್ರಿ ಸರ್. ಸತ್ಯ ಸತ್ಯ. ಅದಕ್ಕೆ ಆ ಫಿಯರ್, ಆ ಭಯ ಹೋಗ್ಬೇಕಂದ್ರೆ ಯಾವಾತನಿಗೆ ಒಂದು ಡೆಪ್ತ್ ನಾಲೆಡ್ಜ್ ಇರುತ್ತೆ, ಯಾವಾತನಿಗೆ ಒಂದು ಆಳವಾದ ವಿದ್ಯೆ, ಕಲಿಕೆ, ಅರಿವು ಇರುತ್ತೋ ಅವನು ಭಯ ಪಡಲ್ಲ. ನೀವು ಕೇವಲ ಎಕ್ಸಾಮಿಗೆ ಮಾತ್ರ ಅಂತ ಭಯ ಬಿಡೋದಲ್ಲ, ಜೀವನದಲ್ಲೇ ಆ ಭಯ ಬಿಟ್ಟುಬಿಡ್ಬೇಕು. ಅದು ಎಕ್ಸಾಮೋ ಇನ್ನೆಲ್ಲೋ ಅಲ್ವಾ. ಈಗ ನಾವು ಮಾತಾಡ್ತೀವಲ್ಲವ ಮೈಗೆ ಮುಂದೆ, ನನ್ನೊಂದು 1,00,000 ಜನದ ಮುಂದೆ ತಾಂಡೋಗಿ ನಿಲ್ಸಿರು, ನಾನು ಇದೇ ಧೈರ್ಯವಾಗಿ ಮಾತಾಡ್ತೀನಿ. ಯಾಕಂದರೆ ನಾನು ಮುಂದೆ ಇರೋ ಜನಗಳು ನೋಡಿ ನನ್ನ ಭಯದ ನಿರ್ಧಾರ ಆಗಲ್ಲ. ನನಗೇನೋ ಗೊತ್ತು, ಅದೇ ತಾನೇ ನನಗೆ ಧೈರ್ಯ. ನಿಮ್ಮ ಬಂಡವಾಳವೇ ನಿಮ್ಮ ಜ್ಞಾನ ಅನ್ನೋದಾದರೆ ಎದುರುಗಡೆ 1,00,000 ಇದ್ರೇನು, ಕೋಟಿ ಇದ್ರೇನು. ಹಾಗಾಗಿ ನೀವು ದಾವಣಗೆರೆಲಿ ಎಕ್ಸಾಮ್ ಬರೀತಿರೋ, ಹಾವೇರಿಲಿ ಬರೀತಿರೋ, ಬಳ್ಳಾರಿಲಿ ಬರೀತಿರೋ, ಬೆಳಗಾಮಲ್ಲಿ ಬರೀತಿರೋ, ಕೊಪ್ಪಳದಲ್ಲಿ ಬರೀತಿರೋ, ಜಾಗ ಯಾವುದಾದ್ರೇನು, ಜ್ಞಾನ ನನ್ನ ಒಳಗಡೆ ಇರೋದಲ್ವೇ. ಸೊ ನೀವು ವಿದ್ಯಾರ್ಥಿಗಳಾಗಿ ಪರೀಕ್ಷೆಗಳು ಅನ್ನೋ ಯುದ್ಧ ಭೂಮಿಯಲ್ಲಿ ಗೆಲ್ಲಬೇಕು ಅಂದರೆ ಈ ಯುದ್ಧ ಭೂಮಿಗೆ ಹೋಗಬೇಕಾದ್ರೆ ಬಿಲ್ಲು, ಬಾಣ, ಗದೆ, ರಥ, ಕುದುರೆ ಎಲ್ಲ ರೆಡಿ ಮಾಡಿಕೊಂಡೇ ಯುದ್ಧ ಭೂಮಿಗೆ ಹೋಗ್ತಾರೆ, ಹೌದಲ್ಲ? ಹಾಗೆ ನಾನು ಪೆನ್ನು, ಪೆನ್ಸಿಲ್ಲು ಅಥವಾ ಎರೇಸರು ಅಥವಾ ಮೆಂಡರು ಅಥವಾ ಅಲ್ಲಿಗೆ ಬೇಕಾದ ಎಲ್ಲ ಅವು ಒಂಥರ ಬಾಣ, ಬಿಲ್ಲು ಬಾಣಗಳು, ಗದೆಗಳಿದ್ದಂಗೆ. ಅವಿಲ್ಲದೆ ಹೋದರೆ ನೀವು ನಿಶಸ್ತ್ರರಿರ್ತೀರಿ, ಯಾರು ಬೇಕಾದರೂ ನಿಮ್ಮನ್ನು ಕೊಂದು ಬಿಡ್ತಾರೆ, ಹೌದಲ್ಲ? ಹಂಗೆ ನಾನು ಒಬ್ಬ ಅರ್ಜುನ ಅನ್ನೋದಾದರೆ, ನಾನು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗ್ತಿದ್ದೀನಿ ಅನ್ನೋದಾದರೆ, ನಾನು ಸಾರಥಿಯಿಂದ ಹಿಡಿದು ರಥದಿಂದ ಹಿಡಿದು ಬತ್ತಳಿಕೆ, ಅದರಲ್ಲಿ ಬಾಣಗಳು ಅಥವಾ ಬಿಲ್ಲು, ಗದೆ ಅಥವಾ ಬೇರೆ 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 ಹೀಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಕೊಠಡಿಗೆ ಹೋಗುವ ಮುನ್ನ ವರ್ಷಾನುಗಟ್ಲೆ ನಾನು ಏನು ಓದಿದ್ದೀನಿ ಅದು ಒಂದು ತೂಕವಾದರೆ, ಎಕ್ಸಾಮ್ ದಿನ ನಾನು ಹೆಂಗೆ ತಯಾರಾದೆ, ಅಥವಾ ನಾನು ಯಾವ ಧೈರ್ಯದಲ್ಲಿದ್ದೆ, ಅಥವಾ ನಾನು ಎಲ್ಲ ರೆಡಿ ಮಾಡಿಕೊಂಡು ಹೋಗಿದ್ದೀನಿ, ಅದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಪಕ್ಕದವನು ಒಂದು ಪೆನ್ ಕೊಡ್ಬೋದು, ಆದರೆ ನೀವು ಪಕ್ಕದವನಿಗೆ ಒಂದು ಪೆನ್ ಕೇಳಿದ್ರಲ್ಲ, ಅದು ಕೂಡ ಅವನಿಗೆ ಡಿಸ್ಟರ್ಬ್ ಇರ್ಬೋದು, ಯಾರಿಗೆ ಗೊತ್ತು, ಹೌದಲ್ಲ? ಅದಕ್ಕೆಲ್ಲ ಆಸ್ಪದ ಮಾಡಿಕೊಡ್ಬಾರ್ದು. ಇರಲಿ, ಏನೋ ಅಚಾತುರ್ಯ ಆಗಿದೆ, ನಾನು ನಕ್ಕಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ. ಖುಷಿ ಬಂತಷ್ಟೇ. ಸರ್ ಒಂದ್ ಮಾತ್ ಕೇಳ್ಬೇಕಿದ್ರಿ. ಹೇಳಿ ಸರ್. ಸರ್ ನಮ್ಮ ಮನೆಯಲ್ಲಿ ನಮ್ ಬಾಬಾರ್ದು ಮಮ್ಮರಿ ಇಲ್ಲೇ ರೀ, ನಮ್ಮ ಮಮ್ಮಿ ಇಲ್ಲೇ ರೀ ಸರ್. ಅರ್ಥ ಆಗ್ಲಿಲ್ಲ. ಮಾಮರಿ ಇಬ್ಬರ್ ಮಾಮದೇರ್ ಬಿ ಇಲ್ಲೇ ರೀ. ಓಕೆ. ನಮ್ದು ಬಾಬಾರ್ ಮಾಮ ನಮಗ ಇಲ್ಲಿ ಪ್ಲಾಟ್ ಕೊಟ್ಟಿದಾರಿ, ಮನಿ ಕಟ್ಕೊಂಡಿದೇವ್ರಿ. ಅವ್ರ ಬಲ್ ಜಾಗ ಬಿಡಿಸ್ಕೊಂಡಿದೇವ್ರಿ. ಮತ್ ನಮ್ಮ ಮಮ್ಮಿ ನಮ್ಮ ಅವ್ವರ್ದ್ರಿ ಮಾಮ ಇಲ್ಲಿ ಎದುರಿದ್ದಾರಿ. ನಿಮ್ಮವ್ವಾರ ಮಾಮನ? ಹಾ ರೀ. ನಿಮ್ಮವ್ವಾರ ತಮ್ಮನ? ಮಾಮರಿ. ಓಕೆ, ನಿಮಗೆ ನಿಮ್ಮ ಮಾಮ ಹೆಂಗೋ, ನಿಮ್ಮವ್ವಾರಿಗೆ ಮಾಮ? ಹಾ ಹಂಗೇ ರೀ. ಅವ್ರು ಇಲ್ಲೇ ನಮ್ಮ ಮಮ್ಮಿಗೆ ಇಲ್ಲೇ ಕೊಟ್ಟಿದ್ದಾರಿ, ಇಲ್ಲೇ ಇದ್ದಾರಿ. ಇಲ್ಲ ಹಾದಿ ಹೋಗೋದು ಅಲ್ಲಿ ಹಿಂದಕ್ಕೆ ಹೇಳಿದಾರ್ರಿ, ಇಲ್ಲಿ ಮನಿ ಕಟ್ಟಪ್ಪರಿ ಫಿಶ್ ನಂಬಲ್ಲಿ ಎಲ್ಲಾ ಹೋಗಿ ನಮ್ದು
ನಮ್ ಬಾಬರ್ ಮಾಮರಿಗೆಲ್ಲ ಕೇಳ್ಯಾರ್ರಿ ಇದು ಮನಿ ನಾವು ಪ್ಲೇಟ್ ಅಲ್ಲಿ ತಗೊಂಡಿದೇವ್ರಿ ಜಾಗ ರೀ. ಹ್ಮ್ ಅಲ್ಲಿ ಕೇಳ್ತಿ ನೀವ್ ಕುಡ್ತಂದ್ರು ಕುಟ್ರಿ, ಕುಡಲೋದ್ರು ನಾವ್ ಹೋಗಲ್ ಕಟ್ಕೋತೇವ ಅಂದಾರಿ. ಇವ್ರ ನಮ್ ಬಾವ, ನಮ್ಮ ಮಾಮಿ, ನಮ್ ಕಾಕರ್ ಎಲ್ಲಾರು ಹೋಗಿ ಕೇಳ್ಯಾರಿ. ಓಕೆ. ಕುಡ್ತೇವು ಹಂಗಿಲ್ಲ ಕುಡ್ತೇವು ಹಂಗಿಲ್ಲ ಕುಡ್ತೇವ ಅಂತ ಕೇಳಿ ಮನಿ ಕಟ್ಟಿದೇವ್ರಿ. ಅಲ್ಲ ಈಗ ಒಂದ್ ಸ್ವಲ್ಪ ಈ ಭಾಷೆ ನನಗೆ ಯಾಕೋ ಅಷ್ಟು ಕಷ್ಟ ಆಗ್ತಿದೆ. ನಾನು ಹೇಳೋದು ಕೇಳಿಸ್ಕೊಳ್ಳವ. ಹಾ ನಿನ್ನ ತಾಯಿಯ ಮಾವನ್ ಬಗ್ಗೆ ಹೇಳ್ತಾ ಇದ್ದೀವಿ, ಹೌದಲ್ವಾ? ಹಾ ರೀ. ಅವರು ನಿಮ್ ತಾಯಿಗೆ ಎಷ್ಟು ಸೈಟ್ ಅಥವಾ ಎಷ್ಟು ಜಾಗ ಕೊಟ್ಟಾರೆ? ಒಂದ್ ಪ್ಲೇಟ್ ಇದ್ದಿರ್ಬೋದ್ರಿ. ಇದು ಪ್ಲೇಟ್ ಅಂದ್ರೆ ಒಂದ್ ಪ್ಲಾಟ್ ರೀ. ಓಕೆ, ಒಂದು ಸೈಟ್ ಅಂದ್ಕೊಳ್ಳೋಣ. ಹಾ ರೀ. ಓಕೆ, ಅಲ್ಲಿ ಈಗ ನೀವು ಮನೆ ಕಟ್ಟಿದೀರಾ? ಹಾ ನಾವ್ ಕಟ್ಟಿದೇವ್ರಿ ಸರ್. ಓಕೆ, ಈಗೇನ್ ತಕರಾರೇನು? ತಕರಾರು ಜಾಗ ಇಲ್ಲ, ರೋಡಿಗೆ ಹೋಗೋ ಜಾಗ ಇದೆ ಇಲ್ಲ ರೀ ಸರ್. ಓಕೆ. ಅದು ಏನ್ ಮಾಡಿದಾರಿ, ಕಾಗುದಾಗ ಬರ್ಕೊಂಡ್ ಇಕ್ಕೊಂಡಿದಾರಿ. ಅವ್ರಿ ಹಿಂಗ್ ಕುಡ್ಬೇಕ್ ಜಾಗ, ಇವ್ರಿಗೆ ಹಿಂಗ್ ಬಿಡ್ಬೇಕು. ಒಬ್ಬರೇ ಮನಿ ಅದರಿ ಇಲ್ಲಿ ರೋಡಿಗೆ ಒಳಗ್ ಅದರಿ ಇದು ಮನಿ. ಒಳಗ್ ಒಬ್ಬರದೇ ಇದರಿ. ಅವ್ರ ಏನ್ ಮಾಡಿದಾರಿ, ಮೊನ್ನೆ ನಮ್ ಅಣ್ಣ ಅಂಬುದು ಪೈಪ್ ಬಿಡಿಸ್ಕೊಳತಿದ್ರಿ. ನೀರಿಗ್ ಮನಿ ನೀರ್ ಆಗಿದ್ದಾವಲ್ಲ ರೀ ಸರ್, ಅದು ಪೈಪ್ ಬಿಡ್ಸ್ಕೊಳತಿರಿ. ಅವ್ರದ್ ಮೊಮ್ಮಗ ಅಂಬದ್ರಿ. ನಮ್ಮ ಮಮ್ಮೆದು ಮಾಮ ಇದ್ದಾರಲ್ಲ ರೀ, ಅವ್ರ ಮೊಮ್ಮಗರಿ ಏನ್ ಡ್ರಿಂಕ್ ಮಾಡಿದಾರೋ ಏನ್ ಮಾಡಿದಾರೋ ನಮ್ಮ ಅಣ್ಣನ ಮೇಲೆ ಕೈ ಎತ್ತಾರ. ನಿಮ್ಮ ಅಮ್ಮನ ಮೇಲೆ? ನಮ್ಮ ಅಣ್ಣನ ಮೇಲೆ. ನಿಮ್ಮ ಅಣ್ಣನ ಮೇಲೆ. ಓಕೆ. ಹಾ, ನಾನು ನಮ್ ತಂಗಿ ಇದ್ದಿದ್ದೇವ್ರಿ. ನಾವ್ ಬಿಡ್ಸ್ಕೊಳಕ್ ಹೋಗಿದ್ದೇವ್ರಿ. ಏನಕ್ಕೆ ಕೈ ಎತ್ತಿದ್ದು? ಹೊಡ್ಕೊಂಡ್ರಿ ಬೋಡಿ ಜೊತೆ ಎಲ್ಲ ಇದಕ್ಕೇನಂತ. ಹೌದವ, ಹೊಡ್ಕೊಂಡ್ರು ಸರಿ. ಏನ್ ಕಾರಣಕ್ಕೆ ಜಗಳ ಆಗಿದ್ದು ಅಂದೆ? ಅದೇ ರೀ, ಪೈಪ್ ತಗೋಬೇಡಿ ಇಲ್ಲಿ ಜಾಗ ಇಲ್ಲ, ಪೈಪ್ ತಗೋಬೇಡಿ ಜಾಗ ಇಲ್ಲ, ಪೈಪ್ ತಗೋಬೇಡಿ ಗತ್ತಿದಾರ ಅವ್ರು. ಓಕೆ, ಯಾರ ಜಾಗದಲ್ಲಿ ಪಾಯಿಂಟ್ ತಗೊಳ್ತಿದ್ದು? ಅಲ್ಲಿ ರೋಡಿಗಿದೆ ರೀ ಅದು. ಅವ್ರು ಬಿಟ್ಟಿದಾರಲ್ಲ, ಊರ್ ಜನ ಹಿರುಗಳೆಲ್ಲ ಬಿಟ್ಟಿದಾರಲ್ಲ ರೀ ಸರ್, ಓಡಾಡೋ ಜಾಗ. ಓಡಾಡೋ ಜಾಗ. ಅಲ್ಲಿ ಪೈಪ್ ತೆಗಿಬೇಡಿ ಅಂತ. ಹಾ ರೀ, ಪೈಪ್ ತೆಗಿಬೇಡಿ ಅಂದ್ರು ಹೊಡ್ಕೊಂಡಿದಾರಿ ರೀ. ನಾನು ನಮ್ ತಂಗಿ ಬಿಡಿಸ್ಕೊಂಡಿದ್ದೇವ್ರಿ. ಅದು ಅವ್ರ ಮಮ್ಮಿ ನಂಗೆ ಬೈಲತ್ತಿದ್ದಾರೆ ಸರ್, ನೀ ಹಂಗಿದ್ದಿ ಹಿಂಗಿದ್ದಿ ಅಂತಕ್ಕಿದ್ದಿ ಇಂತಕ್ಕಿದ್ದಿ ಅಂತ. ನಾವ್ ಬಿಡ್ಸ್ಕೊಂಡಿದ್ದೆ, ನಾವೇ ಗಂಡ್ಸಿದ್ದೇವ್, ಹಿಂಗ ಬೈಲತ್ತಿದ್ರಿ. ಯಾರ ಮಮ್ಮಿ ಬೈದಿದ್ ನಿಮ್ಮನ್ನ? ಹೌದ್ರಿ, ಹುಡುಗನ್ ಮಮ್ಮಿ. ಹಾ, ಅವ್ರ ಮಮ್ಮಿ, ಹುಡುಗನ್ ಮಮ್ಮಿ ರೀ. ಯಾರು ನಿಮ್ಮ? ಹ್ಞೂ ರೀ, ನಂಗ ನೀ ಮದಿ ಆಗಲ್ದೆ ಇಲ್ಲೇ ಇರ್ತಿ, ಹಂಗೆ ಇರ್ತಿ ಹಿಂಗೆ ಇರ್ತಿ, ನೀ ತೋಲ್ ಮಾಡ್ಲತ್ತಿದ ನಂಗೆ ಬೈದಿದ್ದಾರ. ಏನಕ್ಕೆ ಬೈದ್ರು? ಅವ್ರು ಬಿಡ್ಸ್ಕೊಂಡಿನ್ ಕಡೆ ಬೈದಿರ್. ನಾ ಅವ್ರಿಗೆ ಹೊಲ್ಸ್ ಮಾತಾಡಿಲ್ಲ ರೀ, ಅವ್ರಿಗೂ ಹೊಲ್ಸ್ ಮಾತಾಡಿಲ್ಲ, ಯಾರಿಗೂ ಹೊಲ್ಸ್ ಮಾತಾಡಿಲ್ಲ. ಹೊಡ್ಕೋಬಟ್ ಅಷ್ಟೇ, ಹೊಡ್ಕೋಬಟ್ ನಾವು ಚೀರಿದೇವ್ರಿ ಅಷ್ಟೇ. ಬೇಡಿ ಅಂತ ನೀವು ಬಿಡಿಸ? ಹಾ, ಬಿಡ್ಸ್ಕೊಳಕ್ ಹೋಗಿದೇವ್ರಿ. ಅದಕ್ಕೆ ಬೈದವ್ರ? ಹ್ಞೂ ರೀ. ಮತ್ ಪೊಲೀಸರೆಲ್ಲ ಬಂದಿದ್ದಾರಿ. ಆ ಪೊಲೀಸರ ಮುಂದೆ ಅವ್ರು ಜಗಳ ಆಡ್ಲತ್ತಾರಿ. ಹೊಸು ಮಂದಿ ನಮ್ಮ ಅಣ್ಣ ಒಬ್ಬವ್ರಾಗ್ಯಾರಿ, ಹೊಸು ಮಂದಿ ಮೆಂಬಲ್ ಬಿ ಹೊಡಿಲತ್ತಾರ್ರಿ. ಪೊಲೀಸರ ವಿಡಿಯೋ ಮಾಡ್ಕೊಂಡ್ ಹೋಗ್ಯಾರಿ. ವಿಡಿಯೋ ಮಾಡ್ಕೊಂಡ್ ಹೋಗಿ ಮತ್ ಆಮೇಲೆ ನಮ್ಮ ಅಣ್ಣ ನಮ್ಮವ್ರ ಹೋಗ್ಯಾರಿ. ಅವ್ರ ಪೊಲೀಸರ ಸಂಗಟ ಅವರೇ ಕರ್ಕೊಂಡ್ ಹೋಗ್ಯಾರಿ. ಅವ್ರಿಗೆ ಕರ್ಕೊಂಡ್ ಹೋಗ್ಯಾರ. ಆಮೇಲೆ ಹೋಗಿದ್ಮೇಲೆ ನಾನು ಹಂಗಿದ್ದಿ ಹಿಂಗಿದ್ದಿ ಅಂತ ತೂಲ್ ಬೈದಾರ್ರಿ. ಹೋಗುತ್ತೆ ಅಂದ್ರೆ ಕೆಟ್ಟದ ಬೈದಾರೆ ಅಂತ? ಕೆಟ್ಟದಾಗ ಬೈದಾರ್ರಿ. ನಾ ಏನ್ ಬೇಂದಿಲ್ಲ ರೀ ಸರ್, ನೀ ತೋಲಿದ್ಯ ಚಂದ ಇದ್ದ ಅಂತ ನಾ ಹಂಗೆ ಮಾತಾಡಿದ್ರಿ ಅಷ್ಟೇ. ಏನಿದ್ದೀರ? ನೀ ಕೆಟ್ಟವಳು ಇದ್ದಿ ಅಂದರ್ರಿ ನಿಮ್ಮನ್ನ? ಹ್ಞೂ ರೀ. ಓಕೆ. ನಿಂಗೆ ಗೊತ್ತಿಲ್ಲ, ಊರಿಗೆ ಗೊತ್ತದ ಅಂದರಿ. ಮತ್ತೇನಲ್ಲಿರಿ ಸರ್? ಓಕೆ, ಆಕೆ ನಿಮ್ಮನ್ನ ನೀನು ಕೆಟ್ಟವಳು ಅಂದಾಗ ನೀನೊಬ್ಳಿಗೆಲ್ಲ ಊರಿಗೆಲ್ಲ ಗೊತ್ತು ಬಿಡು ಅಂತ ನೀವ್ ಅಂದ್ರಿ? ಹ್ಞೂ ರೀ. ಯಾಕಂಗನ್ಬಿಟ್ರಿ ಸರ್? ಬರೀ ಬೈತಾರ. ಯಾರಿಗಂದ್ರ ಅವ್ರ ಗಲ್ಲಾಗ ಬರೀ ಬೈತಿದ್ದಾರೆ ಸರ್. ಅವ್ರು ನೀರ್ ಹೋಗ್ಬಿಡಲ್ರಿ, ಮಾವ್ದು ಮಾಡ್ಬಿಡಲ್ರಿ, ಎಲ್ಲೋರಿ ಬೈತಾರ ಸರ್. ನಿಮ್ಗೂ ಕೋಪ ಬಂದು ಆಯ್ತು ಬಿಡು, ನನಗೆ ನೀನು ಒಬ್ಳಿಗಲ್ಲ ಊರವ್ರಿಗೆಲ್ಲ ಗೊತ್ತು ನಾನು ಕೆಟ್ಟವಳು ಅಂತ ಅಂದ್ರಿ ನೀವು? ಹ್ಞೂ ಅಂದಿರ್ರಿ. ಆಮೇಲೆ ಏನಾಯ್ತು? ಆಮೇಲೆ ಆಕೆ ಬೈದೂರ್ರಿ, ನಾ ಮನಿಗ್ ಬಂದಾರಿ ಅಷ್ಟೇ ರೀ. ಅಷ್ಟೇ? ರೀ. ಈಗ ಅವ್ರು ಬೈದಿದ್ ನಿಮಗೆ ಬೇಜಾರು ಅಂತನಾ? ಓ ಅಲ್ಲ, ವರ್ಷಾನ್ಗಟ್ಲೆ ಓದಿ ಪೆನ್ ತಗೊಂಡು ಹೋಗ್ದಿದ್ದು ಬೇಜಾರಲ್ಲ, 2 ಮಾತು ಬೈದಿದ್ದು ಬೇಜಾರು ಅಲ್ಲ. ನೀವು ಆ ಪೆನ್ ತಗೊಂಡು ಹೋಗದೆ ಎಕ್ಸಾಮ್ನೇ ಕಳ್ಕೊಂಡಿದ್ದರ ಮುಂದೆ ಇದೆಲ್ಲ ಯಾವುದವ್ವ? ಇರ್ಲಿ. ಹೌದು, ನನ್ಗೆ ಅರ್ಥ ಆಯ್ತು. ಈಗ ಪಾಪ
ಅಂತಹ ಚಿಕ್ಕ ಚಿಕ್ಕ ಕಾರಣಗಳಿಗೆಲ್ಲ ಮತ್ ಅಗ್ಗಿ ಅವ್ರ ಹಂಗ ಅಂದ್ರ ಬೈದಿದಿಲ್ರ ನಿಮ್ ಮಮ್ಮಿ ನಿಮ್ ಪಪ್ಪ ನಿಂಗ್ ಹೆಂಗ್ ಬೆಳ್ಸ್ಯಾರ ನಿಂಗ್ ಹೆಂಗ್ ಅಡ್ದಾರ ಅಂದ್ರ ಬಿ ನಂಗ್ ಬೇಜಾರಾಗಲ್ರಿ ಸರ್. ಹಂಗ ಅಂದ್ರ ನಾವ್ ಹೆಂಗಿದ್ದೇವ ನಮ್ ಅನ್ಸಿಕು ಅದರಿ ಅನ್ಕೊಂಡ್ಬಿಡ್ತಾರ. ಹೌದು ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಬೇಜಾರಾಗುತ್ತೆ ಅಂತ, ಹೌದಲ್ವಾ? ಹ್ಞೂ ರೀ. ಎಕ್ಸಾಮ್ ರೀ ಸರ್, ಇವತ್ತಿಲ್ಲ ನಾಳೆ ಬರಿಬೋದ್ರಿ. ಅಷ್ಟು ಜನರು ಮುಂದೆ ನಿಂತಿ ನಂಗ ಹಂಗ ಮಾತಾಡಕ್ ಸರಿ ನಾರಿ ಸರ್. ಈಗ ನೋಡವಾ, ಹೌದು ತಪ್ಪೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಮತ್ತ ಅವರು ನನ್ಕ ದೊಡ್ಡವ್ರು ಇದ್ದಾರೆ, 40, 45, 50 ಇದ್ದಾರೆ ಸರ್. ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಕೇಳಿಸ್ಕೊಳ್ಳವ, ಈಗ ಬೈಬೇಕು ಅಂತ ನಿಂತವ್ರಿಗೆ ಎದುರುಗಡೆ ಚಿಕ್ಕ ಹುಡುಗ, ಯಾಕಂದ್ರೆ ದ್ವೇಷ, ಜಗಳ ಅಥವಾ ಈ ರೋಷ, ತಾಪ ಇದೆಯಲ್ಲವ, ಇದು ಎದುರುಗಡೆ ಇನ್ನು 2ನೇ ಕ್ಲಾಸ್ ಹುಡುಗ ಇದ್ರು ಅವರಿಂದಲೂ ಏನೋ ನೋವಾದರೂ 50 ವಯಸ್ಸಿನ ತಾತ ಅಥವಾ ಅಜ್ಜಿ ಅಥವಾ 50 ವಯಸ್ಸಿನವರು ಆ 5ನೇ ಕ್ಲಾಸ್ ಹುಡುಗನಿಗೂ ಬಾಯಿಗೆ ಬಂದಂಗೆ ಬೈತಾರೆ. ಯಾಕಂದರೆ ದ್ವೇಷ ವಯಸ್ಸನ್ನು ನೋಡಲ್ಲ. ಆ ಸಮಯದಲ್ಲಿ ಹೊಲ್ಸು ಮಾತಾಡಿದ್ರೆ ಅವ್ರಿಗೆ ಸಮಾಧಾನ. ಅದು ನೀವು ಸರಿ ಅವ್ರ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ಮನುಷ್ಯನ ಸೈಕಾಲಜಿ ಹಿಂಗಿರುತ್ತೆ. ಹೆಂಗೆ ಅಂದರೆ ನಾ ಅಲ್ಲಿ ತಪ್ಪೆ ಮಾಡಿಲ್ರಿ, ಅಕ್ಕಿ ನಾವ್ ಹೊಲ್ಸೆ ಬೈಯಲ್ಲ. ಆಯ್ತು, ತಪ್ಪು ಸರಿ ಅದು ಬೇರೆ. ಈಗ ದೊಡ್ಡವರಾಗಿ 4 ಜನರ ಮುಂದೆ ಹಂಗೆ ಅಂದ್ಬಿಟ್ರು, ನಾನು ಅವ್ರು ಹೇಳ್ದಂಗಿಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಇದ್ದೀನಿ, ಅದು ಆಗಿಯೂ ಬೈದ್ರು, ಅದು ಜನಗಳ ಮುಂದೆ ಬೈದ್ರು, ಇದು ಬೇಜಾರು, ಹೌದಲ್ಲವಾ? ಮತ್ತ ಅಂತಾರ್ರಿ ಸರ್, ನಂದು ಎಂಗೇಜ್ಮೆಂಟ್ ಆಗಿಂದ ಅವ್ರಿಗೆ ಬಿ ಗೊತ್ತಿದ್ದರಿ, ನೀ ಗಂಡನ್ ಮನಿಗ್ ಹೋಗಲ್ಲಿ ಇಲ್ಲೇ ಇರ್ತಿ, ಬಡ್ಕೊಂಡ್ ಇಲ್ಲೇ ಇರ್ತಿ ಅಂತಾರ್ರಿ ನನ್ಗ ಅವ್ರಿ. ಅನ್ಲಿ ಈಗ ನೀನು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಹೋಗಬೇಡ. ನೋಡವಾ, ನೀನು ಇನ್ನೊಂದು ಮನೆಗೆ ಹೋಗೋ ಹೆಣ್ಮಗಳು, ನೀನು ಅಲ್ಲಿ ಬಾಳಿ ಕೇಳಿಸ್ಕೊ, ಅಲ್ಲಿ ಬಾಳು ಬದುಕಬೇಕಾದವಳು. ಇಲ್ಲಿ ನಾನು ಹೇಳೋದು, ನಿನ್ನ ತವರು ಮನೆ ಅಥವಾ ಇಲ್ಲೇನು ನಡೀತಾ ಇದೆ ಇವತ್ತಿಗೆ, ಏನೋ ಆಗದವರು ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲದೆ ಇರೋರು 2 ಮಾತು ಅಂತಾರೆ, ಅದಕ್ಕೆಲ್ಲ ನೀನು ಆಯ್ತವ ನೀನು ಸರಿ ಇಲ್ಲ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ರು, ಹಂಗಂದು ಮಾತ್ರಕ್ಕೆ ನೀನು ಸರಿ ಇಲ್ವಾ? ಅಥವಾ ಎಲ್ಲರ ಮುಂದೆ ಹೇಳಿದ್ರು ಒಂದು ಮಾತ್ರಕ್ಕೆ ಅವ್ರು ಗೆದ್ದುಬಿಟ್ರ, ನೀವು ಸೋತ್ಬಿಟ್ರ? ನೋಡು, ನಿನ್ನ ಯೋಚನೆಯನ್ನು ಬದಲಿಸ್ಕೊ ಮೊದಲು. ನೀನು ಆಗಲೇ ಹೇಳ್ದೆ ಅಲ್ವಾ, ಈ ಎಕ್ಸಾಮ್ ಅಲ್ದಿರ ಇನ್ನೊಂದು ಎಕ್ಸಾಮ್ ಸರ್, ಪರವಾಗಿಲ್ಲ ಸರ್, ನಾನೇನೋ ಸಾಧಿಸ್ತೀನಿ ಸರ್. ಹಂಗೆ ಇವ್ರೇನೋ ಇಂಥವ್ರು ಮಾತಾಡಿದಾಗ ಸರಿ, ನಮ್ಮ ಊರಲ್ಲಿರೋರೆಲ್ಲ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ಯಾರ? ಇಲ್ಲ, ಯಾರೋ ಒಬ್ಬರು ಮಾತಾಡ್ಯಾರ, ಹೌದಲ್ವಾ? ಅದು ಕೂಡ ನಿನಗೆ ಗೊತ್ತಿರೋರೇ ಮಾತಾಡಿರೋದು. ಇದಕ್ಕೆ ಮಾಡ್ಬೇಕು ನೀನು. ಈ ಜನಗಳ ಬುದ್ಧಿ ಅಥವಾ ಇವ್ರು ಯಾರು ಬೈತಿದ್ದಾರೆ ಇವ್ರ ಬುದ್ಧಿ ಅಂತದ್ದು, ಅಥವಾ ಇವರು ತಪ್ಪಿಲ್ಲದೆ ಹೋದರೂ ಬೇಕಾದರೆ ನಮ್ಮ ಮೇಲೆ ಗೂಬೆ ಕೂರಿಸುವ ಬುದ್ಧಿ ಇರೋರು ಅಂದಮೇಲೆ ನೆಕ್ಸ್ಟ್ ಟೈಮ್ ಇವರೊಂದಿಗೆ ಯಾವುದೇ ರೀತಿಯ ವ್ಯವಹಾರ ಇಟ್ಕೊಳ್ಳದೆ ಇರೋದು, ಯಾವುದೇ ರೀತಿಯಲ್ಲಿ ಇವ್ರನ್ನ ನಂಬದೇ ಇರೋದು, ಯಾವುದೇ ರೀತಿ ಇವ್ರ ಜೊತೆ ಸವಾಸ ಮಾಡದೇ ಇರೋದು. ಅಂದರೆ ಒಂದು ಘಟನೆ ನೆಕ್ಸ್ಟ್ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಪಾಠ ಆಗಬೇಕೇ ಹೊರತು, ಅಯ್ಯೋ ನಂಗೆ ಹಿಂಗೆ ಅಂದ್ಬಿಟ್ರಲ್ಲ ಸರ್, ನನ್ನ ತಪ್ಪಿರಲಿಲ್ಲ ಸರ್, ಜನಗಳ ಮುಂದೆ ಹಿಂಗೆ ಅಂದ್ಬಿಟ್ರಲ್ಲ ಸರ್, ಇದಕ್ಕೆ ನೀನು ಮಾತಿನ ಮೂಲಕ ಉತ್ತರ ಅಲ್ಲ, ನೀನು ಕೆಲಸದ ಮೂಲಕ ಉತ್ತರ ಕೊಡಬೇಕು. ಆಯಿತು, ಅದೇ ಹೆಣ್ಣಿನ ಮುಂದೆ ನಿನ್ನ ಗಂಡನ ಮನೇಲಿ ನಿನ್ನ ರಾಣಿ ಥರ ಬದುಕು ತೋರಿಸು, ಅದು ಉತ್ತರ. ಯಾಕೆ ನಿನ್ನ ಗಂಡನ ಮನೆಗೆ ನೀನೆಲ್ಲ ಹೋಯ್ತೀಯಾ, ಇಲ್ಲೇ ಬೀಳ್ತೀಯಾ, ನಿನಗೆ ಇದೇ ಗತಿ ಅಂತ ಏನೋ ಹೇಳಿದ್ದಾರೆ, ಹೌದಲ್ಲವಾ? ಕೇಳಿಸ್ಕೊ, ಇವರಿಗೆ ನೀನು ನಿನ್ನ ಗಂಡನ ಮನೆಗೆ ಹೋಗಿ ಅಲ್ಲಿ ಸೈ ಅನ್ನಿಸ್ಕೊಂಡು ಉತ್ತರ ಕೊಡಬೇಕೇ ಹೊರತು, ಈಗ ನೀನು ಏನೇ ರೋಷ ವಾಪಸ್ ಕೊಡ್ಲಿಕ್ಕೆ ಹೋಗಿ ಅಥವಾ ಕೋಪ ವಾಪಸ್ ಹಾಕ್ಲಿಕ್ಕೆ ಹೋಗಿ ಏನೇ ಮಾತಾಡಿದ್ರು ಅವ್ರು ದೊಡ್ಡವರಾಗಿರೋದ್ರಿಂದ ಎಲ್ಲ ಅವ್ರ ಪರ ನಿಂತ್ಕೊಳ್ತಾರೆ. ಸರ್ ಹಂಗಲ್ಲ ರೀ, ಅವ್ರು ಎಲ್ಲರೂ ಊರ್ ಜನ ಅಂದಿದ್ದಾರೆ, ಅವ್ರ ಹೆಣ್ಮಕ್ಳು ಊರಿಗೆ ಕೊಟ್ಟ ಮನಿಗ್ ಹೋಗದಿದ್ದಾರೆ, ಅವ್ರಿಗೆ ಬೈಯದ್ ಹಕ್ಕಿಲ್ಲ ಅಂತ ಅಂದಿದ್ದಾರೆ ಎಲ್ಲೋರ್ರಿ ಸರ್. ಊರವ್ರು ಏನಾದ್ರು ಅನ್ಲಿ, ನಾನ್ ನಿನ್ಗೆ ಹೇಳ್ತಿರೋದು ಕೇಳಿಸ್ಕೊ. ಜನ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಸರ್ ನಾಳೆ ಈಗ ಅಯ್ಯೋ ಅವಳು ಇನ್ನೊಬ್ರು ಮನೆಗೆ ಹೋಗಳು, ಅವಳನ್ಯಾಕೆ ಬೈತೀರಾ, ಇವನ್ನೆಲ್ಲ ನಂಬಿಕೊಂಡು ನೀನು ಜೀವನ ಮಾಡಲಿಕ್ಕಾಗಲ್ಲ. ನಿನ್ನ ಇಚ್ಛೆಗೂಡಿನಿಂದ ನೀನು ಸ್ವತಃ ಒಂದು ನಿರ್ಧಾರ ಮಾಡ್ಕೊ, ನಾನು ಯಾವತ್ತು ಅಂತ ಹೊಲಸು ಕೆಲಸ ಮಾಡ್ತೀನಿ, ನಾನು ಯಾವತ್ತು ತಪ್ಪು ದಾರಿಯಲ್ಲಿ ಹೋಗ್ತೀನಿ, ಅವತ್ತು ಯಾರೋ ಬೈಯೋದು ಬೇಡ, ನನ್ನ ಚಪ್ಪಲಿ ತಣ್ಣು ನಾನೇ ಹೊಡ್ಕೊಳ್ತೀನಿ, ಅಷ್ಟು ಬುದ್ಧಿ ಅಂತೂ ನನಗಿದೆ. ಯಾರೋ ಬೈಯತಕ್ಕ ಕಾಯಲ್ಲ ನಾನು. ತಪ್ಪಾದರೆ ನನಗೆ ನಾನು ಶಿಕ್ಷೆ ಕೊಟ್ಟುಕೊಳ್ತೀನಿ. ನನ್ನ ತಪ್ಪಿಲ್ಲದೆ ಹೋದಾಗಲೂ ಯಾರೋ ಏನೋ ಅಂದರೆ ಅಂದರೆ ಅದು ನಿನ್ನ ಸಮಸ್ಯೆ ಅಲ್ಲ. ಯಾಕಂದರೆ ಅವರು ಹೊಟ್ಟೆ ಕಿಚ್ಚಿಗೆ ನೀನು ಯಾಕವ ಹೊಣೆ ಆಗ್ತೀಯಾ? ನಿನಗೆ ಒಂದೊಳ್ಳೆ ಮನೆಗೆ ಹೋಗ್ತಾ ಇದೀಯಾ ಅಂತಲೋ ಏನೋ ನಿಮ್ಮ ಬಗ್ಗೆ ಒಂಚೂರು ಅಸಮಾಧಾನ ಇರುತ್ತೆ, ಹೌದಲ್ಲ? ಎಲ್ಲ ಚಂದ ಇದ್ದಾರೆ ಸರ್, ಅಲ್ಲಿ ಬಿ ಎಲ್ಲ ಚಂದ ಇದ್ದಾರೆ, ಅವರೆಲ್ಲ ಚಂದ ಮಾತಾಡ್ತಾರೆ, ಮನೆಯಲ್ಲಿ ಎಲ್ಲ ಚಂದ ಇದ್ದಾರೆ, ಬಟ್ ಹೊರಗಿನವರೇ ಅಷ್ಟು ಇದು ಮಾಡ್ತಾರೆ. ಆಯ್ತು,
ಇದಕ್ಕೆ ಈ ಸಮಯದಲ್ಲಿ ಇವೆಲ್ಲ ಎಂಗೇಜ್ಮೆಂಟ್ ಆಗಿರೋ ಹೆಣ್ಮಗಳಾಗಿ ನೀನು ಇಲ್ಲಿ ಏನೇನೋ ಮಾತಾಡ್ಲಿಕ್ಕೆ ಹೋಗಬೇಡ, ಏನು ತೊಂದರೆ ಇಲ್ಲ ಅನ್ನೋರು ಅಂದುಕೊಳ್ಳಿ. ದೇವರೊಬ್ಬ ಇದ್ದಾನೆ, ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡವ. ಈ ಸಮಯದಲ್ಲಿ ನೀನು ಎಂಗೇಜ್ಮೆಂಟ್ ಆಗಿರೋ ಹೆಣ್ಮಗಳಾಗಿ ಇವ್ರಿಗೆ ಮಾತು ಕೊಡೋಕೆ ಹೋಗೋದು ಅಥವಾ ತುಂಬ ರಾದ್ದಾಂತ ಮಾಡಿಕೊಳ್ಳೋದು ಅನ್ನೋರೆಲ್ಲ ಅಂದುಕೊಳ್ಳಿ, ನಿನಗೆ ಅದು ಏನೂ ಮಾಡಲ್ಲ. ಎಲ್ಲಿವರೆಗೂ ನೀನು ಸತ್ಯ ಧರ್ಮ, ನೀನು ಧರ್ಮದ ದಾರಿಯಲ್ಲಿರ್ತೀಯ, ನೀನು ಒಳ್ಳೆಯ ದಾರಿಯಲ್ಲಿರ್ತೀಯ, ನೀನು ಸಭ್ಯವಾಗಿ ನಡ್ಕೊಂಡಿರ್ತೀಯ, ಯಾರು ನಿನಗೆ ದೊಡ್ಡ ನಡತೆಗೆಟ್ಟವಳು ಅನ್ನೋ ಪಟ್ಟ ಕೊಟ್ಟರು ಕೂಡ ನಿಜವಾಗಲೂ ನಾನು ಧರ್ಮದಲ್ಲಿದ್ದು ಅವರ ಮಾತಿನಂತೆ ಎಲ್ಲವೂ ಆಯಿತು, ಅಥವಾ ನೀನು ಧರ್ಮದಲ್ಲಿದ್ದೂ ಕೂಡ ಅವ್ರು ನಿನ್ನ ನಡತೆ ಬಗ್ಗೆ ಮಾತಾಡ್ತವ್ರೆ ಅಂದರೆ ದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಮಯ, ಹೌದಲ್ವಾ? ಬಿಟ್ಬಿಡು. ಸರ್ ಅದು ಒಂದೇ ಮನಿ ಇಲ್ಲ ರೀ, ನಮ್ದು ಎದುರು ಬಾಜು ಮನಿ ಇದ್ದೋಗ್ ಬಿ ಹಂಗೆ ರೀ ಸರ್. ಏನಾದ್ರೂ ಆಗಲಿ, 1000 ಇರಲಿ, ಇಂಥವಿನ್ನೂ 1000 ಬರ್ತವೆ. ಒಂದು ಕಡೆ ಇರೋರಾಗಿ ನೋಡವ, ಯಾರೋ ಹೊರಗಿನವರು ಶತ್ರುಗಳಾಗಲ್ಲವ, ನಮ್ಮವರೇ ಶತ್ರುಗಳು, ಆಯ್ತಾ? ಹಂಗಂತ ಯಾರು ಕೆಟ್ಟವರು ಅಂತ ನಾನು ಹೇಳಲ್ಲ. ಯಾರ ಏಳಿಗೆಯನ್ನು ಯಾರೂ ಕೂಡ ಸಹಿಸದ ಕಾಲ ಬಂದಿದೆ. ಏನೋ ನಿಮ್ಮ ಬಗ್ಗೆ ಅಸಮಾಧಾನ ಇರ್ಬೋದು, ಅಥವಾ ಅವ್ರ ಮಗನ ಬಗ್ಗೆ ಅವ್ರ ಮಗನ ಪರ ವಹಿಸ್ಕೊಳ್ಳೋಕೆ ಹೋಗಿ ಮಗನ ವಿರುದ್ಧ ಯಾರ್ಯಾರು ಇದ್ದಾರೋ ಎಲ್ಲರೂ ಬೈತಾರೆ ಅವರು, ಹೌದಲ್ಲ? ಎಲ್ಲರಿಗೆ ಬೈದಾರ್ರಿ ಸರ್, ನಮ್ ತಂಗಿಗೆ ಎಲ್ಲರಿಗೆ ಬೈದಾರ. ಬಿಡು, ಇದು ಅಷ್ಟು ದೊಡ್ಡ ಬೈಗಳು ಅದೇನೋ ಆಯಿತು ಮುಗೀತು. ಅದಕ್ಕೆ ಅವ್ರನ್ನ ದೂರ ಇಟ್ಟು ಅವರಿಂದ ಅಂತರ ಕಾಪಾಡಿಕೊಂಡು ನೀನು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡು, ಓದು, ನೀನು ಕೆಲಸ ತಗೊಳ್ಳೋ ಮೂಲಕ ಉತ್ತರ ಕೊಡು. ಬರೀ ಅವರಿಗೆ ಅವರು ಕೊಳಚೆ ಎಸೆದ್ರು, ಅವರು ರೊಚ್ಚೆ ಎಸೆದ್ರು, ನಾನು ಅದನ್ನೇ ಮಾಡ್ಕೊಂಡು ಕೂತ್ಕೊಂಡೆ ಅಂದರೆ ಇಬ್ಬರು ಬೀದಿಲೇ ಇರ್ತೀರ. ನೀವು ಅದರಲ್ಲೂ ಎಜುಕೇಟೆಡ್ಗಳಾಗಿ ನಿಮ್ಮ ರಿಪ್ಲೈ ಹೇಗಿರಬೇಕಂದ್ರೆ ಕೆಲಸದ ಮೂಲಕ ಇರಬೇಕು. ನೀವು ಅದನ್ನು ಬಿಟ್ಟು ಪರ್ಸ್ನಲ್ಲಿ ತುಂಬ ಕೊರಗುತ್ತಾ ನನಗೆ ಹಿಂಗೆ ಅಂದ್ಬಿಟ್ರು ಹಂಗೆ ಅಂದ್ಬಿಟ್ರು, ಬೇಡವಾ, ಅದೆಲ್ಲ ಬಿಟ್ಟುಬಿಟ್ಟು ಒಂದು ಮನೆಗೆ ಹೋಗಿ ಚೆನ್ನಾಗಿ ಬಾಳಿ ಬದುಕುವಂತೆ ನಿನ್ನ ಮನಸ್ಸನ್ನು ಅಣಿ ಮಾಡ್ಕೊ. ಇವೆಲ್ಲ ನೋಡವ, ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ನಿನ್ನ ಗಂಡನ ಮನೆ ಮುಂದೆಲೂ ಯಾರೋ ನಿಮಗೆ ಆಗದವ್ರು ಇರ್ಬೋದು, ಅಲ್ಲೂ 2 ಮಾತು ಬರ್ಬೋದು. ಇವೆಲ್ಲ ಜೀವನದುದ್ದಕ್ಕೂ ಇರ್ತವೆ. ಇದೆಲ್ಲೂ ನಿನ್ನ ಮನೆ ವಟಾರದಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ ಅಂತ ಇಲ್ಲ. ನೀನು ಹೊರಗಡೆಯವ್ರನ್ನ ಬಿಟ್ಬಿಡು, ನಾಳೆ ಎಲ್ಲ ಹೋದಾಗ ನಿಮ್ಮ ಅತ್ತೆನೋ ಏನೋ ಒಂದು ಮಾತು ಅನ್ಬೋದು. ಸ್ವಲ್ಪ ಬಿಸಿ ರಕ್ತ ಇರೋರು, ಯೌವನದಲ್ಲಿರೋರು ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳೋದು ಕಲಿಬೇಕು. ಈಗ ಅವ್ರು ಅಂದ ಮಾತ್ರಕ್ಕೆ ನೀನು ಸೋತೆ, ನೀನು ಕೆಟ್ಟವಳು ಅಂತ ಅಲ್ಲ. ಕಾಲ ಬಂದಾಗ ಉತ್ತರ ಕೊಡೋಣ. ಆ ಬಿಸಿಯಲ್ಲೇ ಉತ್ತರ ಕೊಟ್ಟರೆ ಅವು ದ್ವೇಷಕ್ಕೆ ಕಾರಣ ಆಗುತ್ತವೆ, ಹೌದಲ್ಲ? ಈಗ ಇಲ್ಲ ರೀ ಸರ್, ಯಾವಾಗ ಬೇರಿ ನಮ್ ಎಂಗೇಜ್ಮೆಂಟ್ ಆಗಿದ್ ಹಿಡ್ದು ಬಿ ಹಂಗೆ ಮಾಡ್ಲತ್ತಿದ್ದಾರೆ. ಮೊದಲಿನಿಂದ ಇಂದು ಬಿ ಕಡಿದ್ ಹಿಡ್ದು ಬಿ ಹಿಂಗೆ ಮಾಡ್ತಾರ್ರಿ ಅವ್ರು. ನಾವ್ ಚಿಕ್ಕವಳು ಇದ್ದಾಗ ಹಿಡ್ದು ಅವ್ರು ಹಂಗೆ ಮಾಡ್ತಾರ. ಅವ್ರ ಹಂಗ ಮಾಡಿದ ಮಾತ್ರಕ್ಕೆ ದೇವ್ರೇ ನಿಮ್ಮನ್ನ ಕೈ ಬಿಟ್ಟನ? ಇಲ್ಲ ರೀ, ಚಂದ ಇದ್ದಾರೆ ಎಲ್ಲರೂ. ನಿಮ್ಮನ್ನು ಅಷ್ಟೋ ಎಷ್ಟೋ ಚೆನ್ನಾಗಿ ಇಟ್ಟಿದ್ದಾನೆ. ಅವ್ರೇನ್ ನಿಮ್ಮನ್ನ ಗುಡಿಸಾಕ್ಲಿಕ್ಕೆ ಅವ್ರಿಗೂ ಆಗಿಲ್ಲ. ಅವ್ರೇನೇ ಪ್ರಯತ್ನ ಮಾಡಬಹುದು. ದೈವ ಬಲ ಅಂತ ಒಂದಿದ್ರೆ ಯಾರೇನು ಮಾಡ್ಲಿಕ್ಕಾಗಲ್ಲ. ನೀವು ನಂಬೋದಾದರೆ ನಿಮ್ಮ ವಿದ್ಯೆ, ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮ, ನಿಮ್ಮ ಕನಸು ಮತ್ತು ಆ ಭಗವಂತನ ಅನುಗ್ರಹ ಇಷ್ಟು ಮಾತ್ರ ನಂಬಿಕೊಳ್ಳಿ. ಹೊರಗಡೆಯಿಂದ ನಿಮ್ಮನ್ನು ತುಳಿಲಿಕ್ಕೆ, ನಿಮ್ಮನ್ನು ನಾಶ ಮಾಡಲಿಕ್ಕೆ ಎಷ್ಟೇ ದುಷ್ಟಶಕ್ತಿಗಳು ಕಾಯ್ತಾ ಇದ್ದರೂ ನಿಮ್ಮ ಗಮನ ಕೇವಲ ಧರ್ಮ, ಶ್ರಮ, ಪರಿಶ್ರಮ, ನಿರಂತರತೆ, ಅಥವಾ ಏನೋ ಓದೋದು, ಏನೋ ಬರೆಯೋದು, ಅಥವಾ ಏನೋ ಎಕ್ಸಾಮ್ ಕಟ್ಟೋದು, ಇದರಲ್ಲೇ ಮುಳುಗಿರೋ ನಿಮಗೆ ಹೊರಗಡೆ ನಿಮ್ಮ ಬಗ್ಗೆ ಯಾರು ಕೆಟ್ಟದ್ದು ಮಾತಾಡ್ತಾವ್ರೆ ಕೇಳಿಸೋದೇ ಇಲ್ಲ ನಿಮಗೆ. ಆದರೆ ಒಂದು ವೇಳೆ ನೀವು ಓದೋದು ಇದೆಲ್ಲ ಬಿಟ್ಬಿಟ್ಟು ತಡೆಯಪ್ಪ ನನ್ನ ಬಗ್ಗೆ ಹೊರಗಡೆ ಏನೇನು ಮಾತಾಡ್ಕೊಳ್ತವ್ರೆ ಅಂತ ಕಿವಿ ಕೂಡುವಷ್ಟು, ಹೊರಗಡೆ ಅದನ್ನು ಕೇಳಿಸ್ಕೊಳ್ಳೋವಷ್ಟು ಚಟ ನಿಮಗೆ ಬಂದುಬಿಟ್ರೆ ಕಿವಿಗೆ ಬೀಳಬಾರ್ದೆಲ್ಲ ಬೀಳೋಕ್ಕೆ ಶುರುವಾಗುತ್ತೆ. ಅವಾಗ ಮನಸ್ಸು ಕೆಡ್ತವೆ. ಅದಕ್ಕೆ ಏನು ತನ್ನ ದಾರಿಯಲ್ಲಿ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಏನು ನಾಯಿ ಬಗಳಿದ್ರು ಆನೆ ನಾಯಿಗಳು ನೋಡಿಸ್ಕೊಂಡು ಹೋಗಲ್ಲ. ನೀವು ಬಗಳು ಕಳಿ ಅಂದ್ಬಿಟ್ಟು ಆನೆ ಹೋಗ್ತಾ ಇರುತ್ತೆ ತನ್ನ ಪಾಡಿಗೆ ತಾನು, ಹೌದಲ್ಲ? ಸಾಧನೆಯ ಹಾದಿಯಲ್ಲಿ ಈ ಮಟ್ಟಿಗೆ ಏನು ಒಂಟಿ ಸಲಗ ಹೋದಂಗೆ ಯಾವ ಕಡೆನೂ ಆ ಕಡೆ ಈ ಕಡೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ನಾಯಿಗಳು ಬಗಳಬಹುದೇನೋ, ನೀವು ಒಂಟಿ ಸಲಗದ ಥರ ಹೋಗ್ತಾ ಇರಬೇಕು ನಿಮ್ಮ ಹಾದಿಯಲ್ಲಿ. ಇಲ್ಲ ಈ ನಾಯಿ ಕಲ್ಲೊಡೆಯೋದು, ಆ ನಾಯಿ ಕಲ್ಲೊಡೆಯೋದು, ಅವ್ರಿಗೆ ಉತ್ತರ ಕೊಡೋದು, ಇವ್ರಿಗೆ ಉತ್ತರ ಕೊಡೋದು ಮಾಡ್ತಾ ಕೂತ್ಕೊಂಡ್ರೆ ನೀವು ಆನೆ ಆಗಲ್ಲ, ನೀವು ಇನ್ನೊಂದು ನಾಯಿಯೇ ಆಗ್ತೀರಷ್ಟೇ. ಹಾಗಾಗಿ ನೀವಿಲ್ಲಿ ಒಂಟಿ ಸಲಗದ ಥರ ನಿಮ್ಮ ಕನಸಿನ ಕಡೆ ಗಮನ ಕೊಡಿ. ಇವೆಲ್ಲ ಬಿಟ್ಬಿಡಿ. ಇನ್ನೂ ಅಂತಾರೆ, ಆಡ್ತಾರೆ, 1000 ಅನ್ಲಿ. ಯಾಕಂದರೆ ಶಕ್ತಿ ಇದ್ದವರು ಅಂತಾರವ್ವ,
ನೋಡ್ರಿ ಅದಕ್ಕೆ ನೀವೇನು ಮಾಡಬೇಕು, ಆಯಿತು ಮುಂದೊಂದು ಕಾಲ ಬಂದಾಗ ಅವರಿಗೆ ಸತ್ಯ ಗೊತ್ತಾಗಲಿ. ಅವರ ದೃಷ್ಟಿಯಲ್ಲಿ ಈಗ ನಾನು ನಡತೆಯಲ್ಲಿ ಕೆಟ್ಟವಳು ಅಥವಾ ಕೆಟ್ಟವಳು ಅದು ಇದು ಇರ್ಬೋದು, ಆದರೆ ನಾನೇನು ಅಂತ ನನಗೆ ಗೊತ್ತಲ್ಲ. ಒಂದು ಮುಖದ ಮೇಲೆ ನಗು ಇಟ್ಕೊಂಡು ನಿನ್ನ ಜೀವನವನ್ನು ನಡೆಸು. ಯಾವುದಕ್ಕೂ ಉತ್ತರ ಕೊಡೋಕೆ ಹೋಗಬೇಡ. 4 ದಿನ 4 ತಿಂಗಳಿದ್ದು ಮತ್ತು ನಿನ್ನ ಗಂಡನ ಮನೆಗೆ ನೀನು ಹೋಗೋಳು ಅಥವಾ ಇನ್ನೊಂದು ಮನೆಗೆ ನೀನು ಹೋಗೋಳವ. ಇಲ್ಲಿ ನಿನ್ನ ಏನೋ ಮಾತಾಡಿ ನೀನು ಇಲ್ಲಿ ನಿನ್ನ ತಾಯಿ ಅಣ್ಣ ಇವರೆಲ್ಲ ಇನ್ನೂ ಭಾಳ ಬದುಕಬೇಕಾದವರು. ಇಲ್ಲಿ ಪರಿಸ್ಥಿತಿ ಕೆಟ್ಟುಬಿಟ್ಟು ಹೋಗೋದು ಬೇಡ. ನಿನಗೇನೇ ದುಃಖ ಇರಲಿ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗು. ದೇವ್ರು ಒಳ್ಳೇದು ಮಾಡಲಿ ನಿನ್ನ ತವ್ರ ಮನೆಗೆ, ನಿನಗೂ ಒಳ್ಳೇದು ಮಾಡಲಿ. ಮುಂದೆ ನಿನಗೊಂದು ಏನೋ ಒಂದು ಒಳ್ಳೆ ಕೆಲಸ ಅಂತ ಆಗಿ ನೀನು 4-6 ಜನರ ಮುಂದೆ ತಲೆ ಎತ್ಕೊಂಡು ಬದುಕೋ ಥರ ಆಗಲಿ. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಒಂದು 5-6 ಪೆನ್ ಎಕ್ಸ್ಟ್ರಾ ತಗೊಂಡು ಅದೊಡ್ಲೆ ನಗದ. ಇಲ್ಲ ರೀ ಸರ್, ನಂಗೂ ನಗು ಬಂದಿದ್ರಿ ಸರ್. ಗೊತ್ತಿ 1 ವರ್ಷ 2 ವರ್ಷ ಆಯ್ತ್ರಿ, 2 ವರ್ಷ ಹಿಂದಿಂದ್ರಿ. ಬಹಳ ಚೆನ್ನಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. 2 ವರ್ಷ ಓದಬೇಕು ಅನ್ನೋದಕ್ಕೆ ಒಂದು ಕಡೆ ಸ್ಫೂರ್ತಿ ಆದರೆ, ಓದ್ಬಿಟ್ಟು ಎಕ್ಸಾಮ್ ದಿನ ಪೆನ್ ಹೋಗ್ಬೇಕು ಅನ್ನೋದಕ್ಕೆ ಸ್ಫೂರ್ತಿಯಾಗಿದ್ದೀರಿ. ಸೂಪರ್, ಆಗ್ಲವ, ಒಳ್ಳೇದಾಗ್ಲಿ. ನಿನ್ನ ವಿವಾಹ ಕಾರ್ಯ ಮಂಗಳವಾಗಿ ನಿರ್ವಿಘ್ನವಾಗಿ ಆಗಲಿ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲವ. ಶುಭವಾಗ್ಲಿ ತಾಯಿ. ಸರ್ ನಿಮ್ಗೊಂದ್ ಮಾತು ಹೇಳ್ಬೇಕ್ರಿ. ಓ ಹೇಳವ. ಸರ್ ನೀವು ಎಲ್ಲರಿಗೆ ಕಾರ್ಯಕ್ರಮ ಚಂದ ಇದು ಮಾಡ್ತೀರಿ. ಎಲ್ಲೋರ್ ನೊಂದು ಜೀವ ಬಂದ್ರ, ಅದು ಬೆಟ್ಟದಂತ ಕಷ್ಟ ಬಂದ್ರು ನೀವು ಅದಕ್ಕೂ ನೀರಿನಂಗ್ ಮಂಜುಗಡ್ಡೆದಂಗ್ ಕರಗಿ ಬಿಡ್ತಿರ್ರಿ ಅವ್ರಿಗೆ. ಹೌದಾ? ಹ್ಞೂರಿ. ಒಬ್ಬರೊಬ್ಬರು ಪರಿಸ್ಥಿತಿ ಪಾಪ ಅವ್ರು ಅಳ್ಕೋತಾನೆ ಫೋನ್ ಹಚ್ತಾರ್ರಿ. ಹಂಗ ಪರಿಸ್ಥಿತಿ ಇರ್ತದ್ರಿ ಒಬ್ಬರೊಬ್ಬರು. ಹೌದು ಹೌದು ಹೌದು. ಅವನ್ನೆಲ್ಲ ಕೇಳ್ದ. ಹೌದವ, ಪರಿಹಾರ ಗೊತ್ತಿಲ್ಲ ನಿಮಗೆ ಅದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆಯೋ. ಬಟ್ ನನಗೆ ಅಂದರೆ ನಿನ್ನ ದುಃಖ ಕೇವಲ ನಿಂದಲ್ಲ, ನನ್ನದು ಅಂದ್ಕೊಂಡಾಗ ನಿನ್ನನ್ನು ಅಕ್ಕನೋ ತಂಗಿಯಾಗೋ ಅಥವಾ ಶಿಷ್ಯಳಾಗೋ ಅಥವಾ ನನ್ನವರು ಅಂತ ನೋಡಿದಾಗ ನಿನ್ನ ಕಣ್ಣೀರು ನನ್ನದೇ ಕಣ್ಣೀರಾದಾಗ ಮಾತ್ರ ಒಳ್ಳೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಹೌದಲ್ಲ? ಈ ಜನರೇಷನ್ದಾಗ ನಿಮ್ಮಂಗ್ ಯಾರು ಇಲ್ಲ ಅನ್ನಿಸ್ತದ್ರಿ. ಯಾಕಂದ್ರ ಅವ್ರು ಬಂದ್ರಂದ್ರ ಅವ್ರ ನನ್ ಸಂಬಂಧಿಕರ ಅಂತ ಅಷ್ಟ ಚಂದ ಮಾತಾಡ್ತಿರ್ರಿ ಸರ್. ಇಲ್ಲ ರೀ. ಹೌದು ಹೌದು ಹೌದು, ನೀವ್ ನೋಡಿ ಹಂಗ ಓಡ್ ಚಂದ ಮಾತಾಡ್ತಿರ್ರಿ. ಅವ್ರಿಗೆ ಆ ಟೈಮಿನಾಗ ಅವ್ರ ಏಟ್ ಸಿಟ್ಟಿದಿಂದ ಅಹಂಕಾರ ಬಂದ್ರು ಅವ್ರಿಗೆ ಬೆಟ್ಟದಂತ ಅದು ನೀರಿನಂಗೆ ಕರ್ಸ್ ಬಿಡ್ತಿರ್ರಿ ಒಮ್ಮಿಂದೊಮ್ಮೆ ರೀ. ಸತ್ಯನವ. ನೀನು ಅಷ್ಟೇ, ಇಲ್ಲಿಂದ ಏನ್ ಕಲಿತೀವಿ ಬಿಡ್ತೀವಿ. ಆದ್ರೆ ಒಬ್ಬರನ್ನ ಈಗ ನೋಡಿ, ನಾನು ಕರೆ ಮಾಡಿದ ತಕ್ಷಣ ಹೇಳವ ಹೆಂಗಿದೀಯವ, ಊಟ ಮಾಡ್ದ, ಚೆನ್ನಾಗಿದೀಯ ಅಂದ್ರೆ ಈ ಮಾತುಗಳು ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತೆ ಅಲ್ವಾ? ನಾವು ಒಂದೇ ಸಲಿ ಹೇಳವ ಅದೇನು ಹೇಳು ಅಂತ ಅನ್ಬಾರ್ದು. ಈ ಮೊದ್ಲು ಅವರನ್ನ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಏನ್ ಸಾಂಬಾರು ಅಂದ್ರೆ ನನ್ನವ್ರು ಯಾರೋ ಮಾತ್ರ ಹಿಂಗ್ ಮಾತಾಡಿಸ್ಲಿಕ್ಕೆ ಸಾಧ್ಯ. ಹೌದಲ್ಲ? ಹೌದ್ರಿ ಸರ್. ಮತ್ತು ಎಷ್ಟು ನಿಮ್ಗಿಂತ ವಯಸ್ಸು ದೊಡ್ಡವ್ರ ಬರ್ಲಿ ಸಣ್ಣವ್ರ ಬರ್ಲಿ ಮರ್ಯಾದೆ ಚಂದ ಕೊಡ್ತೀರಿ ಸರ್. ಅವ್ರಿಗೆ ಮರ್ಯಾದೆ ಕೊಟ್ಟು ಚಂದ ನನ್ನೋರಂತ ತಿಳ್ಕೊಂಡ್ ಮಾತಾಡ್ತೀರಿ ಸರ್. ಥ್ಯಾಂಕ್ ಯು. ನೀವೆಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಇರ್ಲವ ಅದು ಮತ್ರಿ ಸರ್, ಈಗ ನಾವ್ ಹೋಗೋ ಟೈಮಿನಾಗ ಒಬ್ರು ಮಾತಾಡ್ತಾರಿ, ಅವ್ರ ಹಿಂಗ್ ಹೋಯ್ತಾರಿ ಅಂದ ಹಂಗ ಆ ತರ ಮಾಡಲ್ರಿ. ಅವ್ರಿಗ್ ನನ್ನೋರ್ ತನ್ನೋರ್ ಅಂತ ಹಿಂಗ್ ಪ್ರೀತಿದಿಂದ ಅವ್ರಿಗೆ ಏನ್ ಸಮಸ್ಯೆ ಅದ ಅಂತ ಕೇಳಿ ಅವ್ರಿಗೆ ಪರಿಹಾರ ಕೊಡಸಕ ಫೋನ್ ಇಕ್ಕಲಿ. ಹೌದೌದು, ಅದಕ್ಕೆ ಒಬ್ಬೊಬ್ರು 2 ಅವರೆಲ್ಲ ಮಾತಾಡ್ಬಿಡ್ತಾರೆ. ಒಬ್ಬ ಒಂದ್ಸಲ ಒಬ್ಬರು 2 ಅವರ್ ಮಾತಾಡಿರಿ ಒಬ್ಬರು ಸಗಟ್ರಿ. ಹೌದು 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 ಹೌದು. ನೋಡಿ ಎಷ್ಟು ಚೆನ್ನಾಗಿ ಗಮನಿಸಿದ್ದೀರಿ. ಆಗ್ಲೂ ನಿನ್ನ ಸಹೃದಯ, ನಿನ್ನಲ್ಲಿ ಅಂಥದ್ದೊಂದು ಶುದ್ಧತೆ ಇದ್ರೆ ಮಾತ್ರ ಅವೆಲ್ಲ ನಿನಗೆ ದರ್ಶನ ನೀಡ್ಲಿಕ್ಕೆ ಸಾಧ್ಯ. ಭಾಳ ಥ್ಯಾಂಕ್ ಯು. ಅನ್ನೇ ನಮ್ಮ ನೋಡುವ, ನನ್ನ ಜ್ಞಾನ ಎಷ್ಟೇ ಇರಲಿ, ಜ್ಞಾನ ಒಂಚೂರು ಕಡಿಮೆನೇ ಇರಲಿ ಪರವಾಗಿಲ್ಲ, ಆದರೆ ನಾನು ಇನ್ನೊಬ್ಬರೊಂದಿಗೆ ಗೌರವದಿಂದ ನಡ್ಕೊಳ್ಳೋದಿಕ್ಕೆ ತುಂಬ ಜ್ಞಾನ ಇರಬೇಕು ಅಂತ ಇಲ್ಲ. ಹೌದಲ್ಲ? ರೀ ಸರ್, ಅದು ಒಂದ್ ಇರ್ಬೇಕ್ರಿ. ನಾವ್ ಎಷ್ಟು ಓದಿನ್ರಿ ಅದು ಬರಲ್ರಿ, ಜ್ಞಾನ ಇರ್ತದ. ಸತ್ಯ ಸತ್ಯ. ನಾನೊಬ್ಬರನ್ನ ಅವ್ವ ಅಮ್ಮ ಅಥವಾ ಅದಕ್ಕೆ ಬಸವಣ್ಣನವರು ಅಯ್ಯ ಎಂದರೆ ಸ್ವರ್ಗ, ಎಲವೋ ಅಂದರೆ ನರಕ. ನನ್ನ ಮಾತು ಕಠಿಣವಾಗಿಬಿಟ್ಟು ಇನ್ನೊಬ್ರು ನನ್ನನ್ನು ಮೃದುವಾಗಿ ಮಾತಾಡಿಸ್ಲಿ ಅಂತ ನಿರೀಕ್ಷೆನೂ ಮಾಡಬಾರ್ದು. ನಾನು ಮೃದುವಾಗಿ ಮಾತಾಡಿಸಿದ್ರೆ ಆ ಕಡೆಯಿಂದನೂ ಮೃದುವಾಗಿರುತ್ತೆ. ಹಾಗಾಗಿ ಲೋಕ ಇಷ್ಟೇ ನಮ್ಮ ಕನ್ನಡಿ ಇದ್ದ ಹಾಗೆ, ನೀನು ಹೇಗಿರ್ತೀಯೋ ಅದು ಹಾಗೆ.
ನೋಡಿ ನೀವೆಷ್ಟು ಚೆನ್ನಾಗಿ ನನ್ನ ಜೊತೆ, ಬಹುಶಃ ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆನೂ ಇಷ್ಟೆಲ್ಲ ಹಂಚ್ಕೊಂಡಿರ್ಲಿಕ್ಕಿಲ್ಲ, ನನ್ನ ಜೊತೆ ಹಂಚ್ಕೊಂಡು. ಸರ್ ನಮ್ ಕ್ಲೋಸ್ ಫ್ರೆಂಡಿಗೆ ಒಬ್ಬರಿಗೂ ಕಾಲ್ ಮಾಡಿ ಮಾತಾಡಲ್. ಓಕೆ ಓಕೆ ಓಕೆ, ಏನಿವೆ ಒಳ್ಳೇದಾಗ್ಲವ, ಶುಭವಾಗ್ಲಿ. ಹಾ ರೀ. ಒಳ್ಳೇದಾಗ್ಲವ. ಅಯ್ಯೋ ಏನೋ ಹೇಳಲಿಕ್ಕೆ ಬಂದರು, ಕರೆ ಕಟ್ಟ ಆಗ್ಬಿಡ್ತು. ಆಯಿತು, ಏನೇ ಇರಲಿ, ದೇವ್ರು ನಿನ್ನನ್ನು ಚೆನ್ನಾಗಿ ಇಡಲಿ, ಶುಭವಾಗಲಿ. ನೆಕ್ಸ್ಟ್ ಸಾರಿ ಎಕ್ಸಾಮ್ ಬರೀಬೇಕಾದ್ರೆ ಒಂದು 5-6 ಪೆನ್ ತಗೊಂಡೋಗ್ಬಿಡಿ ಹೇಳ್ತೀನಿ. ಇನ್ನೂ ಕೋಪ ಬಂದ್ಬಿಟ್ಟು ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಒಂದು 20-30 ಪೆನ್ ತಗೊಂಡು ಆ ರೂಮಲ್ಲಿರೋರಿಗೆಲ್ಲ ಒಂದು ಕೊಟ್ಬಿಟ್ಟು ಹೇಳ್ತೀನಿ. ಯಾಕಂದ್ರೆ ನಿಂತರ ಇನ್ನೂ ಯಾರೋ ಮರ್ತ್ಗಿರ್ದು ಬಂದುಬಿಟ್ಟಿದ್ರೆ ಅಲ್ವಾ. ಆಯಿತು, ಒಳ್ಳೆಯದಾಗಲಿ, ಭಾಳ ಖುಷಿ ಆಯಿತು, ಶುಭವಾಗಲಿ. ಮದುವೆ ಇದೆ ನಿಮ್ಮದು, ದೇವರು ಒಳ್ಳೇದು ಮಾಡಲಿ, ನಿಮ್ಮ ಮುಂದಿನ ಜೀವನ ಶುಭದಾಯಕವಾಗಿರಲಿ, ಒಳ್ಳೆಯದಾಗ್ಲವಾ.